ನೀವು ನೋಡ್ತಿದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ಇದು ಅಳಿವು ಉಳಿವಿನ ಆಟ, ಅಂತರಂಗ ಬಹಿರಂಗದ ಪರೀಕ್ಷೆ. ಈ ಆಟದಲ್ಲಿ ತಮ್ಮ ಪಾತ್ರವನ್ನ ಅರ್ಧಕ್ಕೆ ನಿಲ್ಲಿಸಿ ಹೊರಗೆ ಬಂದಿರುವಂತಹ ನಟಿ ಅಶ್ವಿನಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಜಂಟಿಯಾಗಿ ಹೋದ್ರು, ಒಂಟಿಯಾಗಿ ಹೊರಗಡೆ ಜಂಟಿಯಾಗಿ ಬಂದೆ. ಜಂಟಿಯಾಗಿ ಬಂದ್ರಿ, ಜಂಟಿ ಬೇರೆ ಆಗ್ಬಿಟ್ಟಿದ್ರು ಅಷ್ಟೇ. ಯು ಆರ್ ರೈಟ್. ಮೊದಲದಾಗಿ ಬಿಗ್ ಬಾಸ್ ಗುಂಗಿಂದ ಹೊರಗೆ ಬಂದಿದ್ದೀರಾ? ಬಿಗ್ ಬಾಸ್ ಏನು ಗುಂಗಲ್ಲ, ಹಾಗೆ ನಾನು ಯಾವುದು ತಗೊಂಡು ಇಲ್ಲ. ಬಟ್ ಅರ್ಧಕ್ಕೆ ಆಟ ಅಲ್ಲ, ಆಟನೇ ಶುರುವಾಗಿರಲಿಲ್ಲ. ಹಾಗಾಗಿ ಆಟ ಶುರುವಾಗೋದಕ್ಕೂ ಮುಂಚೆ ಯಾಕೆ ಬಂದೆ ಅನ್ನೋ ಒಂದು ಪ್ರಶ್ನೆ ಕಾಡ್ತಿದೆ ಹೊರತು ಗುಂಗೇನಿಲ್ಲ. 3 ವಾರಕ್ಕೆ ಅಶ್ವಿನಿ ಅವರು ಹೊರಗೆ ಬರೋಂಥ ಕ್ಯಾಂಡಿಡೇಟ್ ಅಲ್ಲ, ಆದರೂ ಯಾಕೆ ಬಂದರು? ಏನು ಮೈನಸ್ ಆಯಿತು ಅಂತ? ನಮ್ಮನ್ನು ಕೇಳಿದ್ರೆ ನಾವೇನೂ ಮೈನಸ್ ಮಾಡಿಲ್ಲ ಅಂತಲೇ ಹೇಳೋದು. ಬಟ್ ಎಂಡ್ ಆಫ್ ದ ಡೇ ಒಂದು ಗೇಮ್ ಶೋ ಅಂದಾಗ ನಮಗೆ ಗೊತ್ತಿಲ್ದಿರೋ ಕೆಲವೊಂದು ಇಂಪ್ಯಾಕ್ಟ್ಸ್ ಆಗುತ್ತೆ, ಕೆಲವೊಂದು ರಿಯಾಕ್ಷನ್ಸ್ ಬಂದಿರುತ್ತೆ. ಸೊ ಪ್ರಾಬಬ್ಲಿ ನಮಗೆ ಗೊತ್ತಿಲ್ದಿರೋ ಯಾವುದೋ ಒಂದು ವಿಚಾರದಿಂದ ಅಫೆಕ್ಟ್ ಆಗಿರುತ್ತೆ. ಬಿಗ್ ಬಾಸಿಂದ ಹೊರಗೆ ಬಂದಾದ್ಮೇಲೆ ಏನು ಮಿಸ್ ಮಾಡ್ಕೊಂಡಿದ್ರಿ ಒಳಗಡೆ? ಅದನ್ನು ಪೂರೈಸ್ಕೊಂಡ್ರ? ಏನಾದರೂ ಲೈಕ್ ಫುಡ್ ಕ್ರೇವಿಂಗ್ಸ್ ಈ ರೀತಿ ಏನಾದರೂ ಮಿಸ್ ಮಾಡ್ಕೊಂಡು? ಐಸ್ ಕ್ರೀಮ್ ತಿಂದಿರಲಿಲ್ಲ, ಐಸ್ ಕ್ರೀಮ್ ತಿಂದೆ. ಸೊ ಅಷ್ಟು ಸಮಯ ಸಿಕ್ಕಿಲ್ಲ ಇನ್ನು, ಅಂದರೆ ಬಿನ್ ಆಕ್ಯುಪೈಡ್ ನಿನ್ನೆ ಅಷ್ಟೇ ಆಗಿದ್ದರಿಂದ. ಸೊ ಹಾಗಾಗಿ ಫೋನ್ ನೋಡಿಲ್ಲ ಅನ್ನೋದು ಒಂದು ಇತ್ತು. ಫೋನಲ್ಲೆಲ್ಲ ಪೂರೈಸ್ಕೊತಾ ಇದ್ದೀನಿ ಅಷ್ಟೇ. ಬಿಟ್ಟಿರ್ತೀರಾ ಫೋನ್ನ? ಆರಾಮಾಗಿರ್ತೀನಿ. ಸೊ ಒಳಗಡೆ ಏನು ಮಿಸ್ ಮಾಡ್ಕೊಳ್ಳಿಲ್ಲ ಹಾಗಾದರೆ? ಇಲ್ಲ ಇಲ್ಲ, ಆ ಥರ ಏನು ಮಿಸ್ ಮಾಡ್ಕೊಂಡು ಫ್ಯಾಮಿಲಿ ನೋ ಒನ್. ನೀವು ಹೋಗ್ಬೇಕಾ ಆ ಟಾಪಿಕ್ಗೆ? ಮತ್ತೆ ಯೋಚನೆ ಮಾಡಿ ಮತ್ತೆ ಆಮೇಲೆ ನಾನು ಶುರು ಮಾಡಿದ್ರೆ ಅವ್ರು ಬರ್ತಾರೆ ಅರ್ಧ ಗಂಟೆ ಅಂತಾರೆ. ಬೇಡ ಆ ಟಾಪಿಕ್. ಓಕೆ ಫೈನ್, ನೋ ಪ್ರಾಬ್ಲಮ್. ಈಗ ಬಿಗ್ ಬಾಸ್ ಅನ್ನುವಂಥದ್ದು, ನೀವು ಒಳಗಡೆ ಹೋಗೋಕ್ಕೂ ಮೊದಲು ಯಾವ ರೀತಿ ನಿಮ್ಮ ಆಲೋಚನೆ, ಅಭಿಪ್ರಾಯ ಇತ್ತು ಆ ಶೋ ಮೇಲೆ? ಒಳಗಡೆ ಹೋಗಿ ಬಂದಾದ್ಮೇಲೆ ಹೇಗೆ? ಒಂದು ದೊಡ್ಡ ಆಪರ್ಚುನಿಟಿ, ಒಂದು ವ್ಯಕ್ತಿತ್ವದ ಆಟ ಅಂತ ಅಂದ್ಕೊಂಡು ನಾನು ಒಳಗೆ ಹೋಗಿದ್ದೆ. ಆದರೆ ಪ್ರತಿ ವ್ಯಕ್ತಿತ್ವವನ್ನು ಕ್ಯಾಮರಾ ಸೆರೆ ಹಿಡಿತಿದ್ರೂ ಕೂಡ ಯಾವ ವ್ಯಕ್ತಿತ್ವ ಯಾವಾಗ ಹೈಲೈಟ್ ಆಗುತ್ತೆ ಅನ್ನೋದು ಒಂದು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟಲ್ಲಿ. ಬಿಕಾಸ್ 24/7 ಕ್ಯಾಮ್ರಾ ರನ್ನಿಂಗಲ್ಲಿರುತ್ತೆ. ನಾವೂ ಒಬ್ಬರೇ ಇರಲ್ಲ, ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಲಿರುತ್ತೆ, ಅಲ್ಲಿ ಮಲಗೋ ಹಾಗಿಲ್ಲ. ಸೊ ಯಾವುದು ಹ್ಯಾಪನಿಂಗ್ ಆಗುತ್ತೆ ಆ ದಿನದ ಹೈಲೈಟ್ ಆಗುತ್ತೆ ಅನ್ನೋ ಐಡಿಯಾ ಯಾರಿಗೂ ಇರಲ್ಲ. ಕೆಲವೊಮ್ಮೆ ಜಗಳ ಹೈಲೈಟ್ ಆಗಿಬಿಡುತ್ತೆ, ಕೆಲವೊಮ್ಮೆ ಕಣ್ಣೀರು ಇಮೋಷನ್ ಹೈಲೈಟ್ ಆಗಿಬಿಡುತ್ತೆ, ಇನ್ನು ಕೆಲವೊಮ್ಮೆ ಟಾಸ್ಕ್. ಇದು 3 ಹೈಲೈಟ್ ಆಗೋದು. ಎಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್, ಒಂದು ಮೀಮ್ ನಾನು ನೋಡಿದೆ. ಅವತ್ತು ಒಂದು ಸೀಸನಲ್ಲಿ ವಿನಯ್ ಹಾಗೂ ಸಂಗೀತ ಅವರು ಒಂದು ಸೀರಿಯಲ್ ಆ್ಯಕ್ಟ್ ಮಾಡಿದ್ರು. ಸೊ ಅವರು ಒಳಗಡೆ ಹೋದರು. ಮತ್ತೆ ರಿಪೀಟ್ ಆಗಿರುವಂಥ ಧ್ರುವಂತ್ ಹಾಗೂ ನೀವು ಒಳಗಡೆ ಹೋದ್ರಿ ಅಂತ. ಬಟ್ ಒಳಗಡೆ ಆ ಕನೆಕ್ಷನ್ ಅನ್ನೋಂಥದ್ದು ಅಷ್ಟಾಗಿ ಕಾಣಲಿಲ್ಲ. ಧ್ರುವಂತ್ ಹಾಗೂ ನಿಮ್ಮಲ್ಲಿ ಕನೆಕ್ಷನ್ ಇರಲಿಲ್ಲ, ಅದಕ್ಕೆ ಕಾಣಲಿಲ್ಲ. ವೆರಿ ಸಿಂಪಲ್. ಅಂದರೆ ಅವರು ಒಂಟಿಯಾಗಿದ್ದರು, ನಾನು ಜಂಟಿಯಾಗಿದ್ದೆ. ನಂದು ಬೇರೆ ಸೆಪ್ರೇಟ್ ರೂಮ್ ಇತ್ತು, ಅವ್ರದ್ದೇ ಸೆಪ್ರೇಟ್ ರೂಮ್ ಇತ್ತು. ಆ್ಯಂಡ್ ಟಾಸ್ಕ್ಸ್ ವಿಚಾರ ಬಂದಾಗ ಅವರು ಅರಸ ಆಗಿದ್ದರು, ನಾನು ಸೇವಕಿ ಆಗಿದ್ದೆ. ಇನ್ಯಾವ ವಿಚಾರದಲ್ಲೂ ಕ್ಲ್ಯಾಶ್ ಆಗುವಂಥದ್ದು ಅಥವಾ ಅವರು ನನಗೆ ಬುದ್ಧಿ ಮಾತು ಹೇಳುವಂಥದ್ದು, ನಾನು ಅವ್ರಿಗೆ ಬುದ್ಧಿ ಮಾತು ಹೇಳುವಂಥ ಯಾವ ಸಂದರ್ಭವೂ ಬಂದಿಲ್ಲ. ಸೊ ಹಾಗಾಗಿ ಯಾವುದೇ ಥರದ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿಲ್ಲ. ಯಾವತ್ತಾದರೂ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನೀವು ಆ್ಯಕ್ಟಿವ್ ಇರ್ತೀರಾ, ಹೌದು. ಆದರೆ ಹೋಗೋಕ್ಕೂ ಮೊದಲು ಬಿಗ್ ಬಾಸ್ ಮನೆ ಒಳಗೆ ಹೋಗ್ತೀನಿ ಅಂತ ನೀವು ಮುಂಚೆನೇ ಡಿಸೈಡ್ ಆಗಿದ್ರಿ, ನಿಮಗೆ ವಿಚಾರ ಗೊತ್ತಿತ್ತು. ಏನಾದರೂ ಪ್ರಮೋಷನ್ ಈ ಆ್ಯಕ್ಟಿವಿಟೀಸ್ಗೆಲ್ಲ ಯಾರನ್ನಾದ್ರೂ ಹ್ಯಾಂಡಲ್ ಮಾಡೋಕ್ಕೆ PR ಏಜೆನ್ಸಿ ಈ ರೀತಿಯಾಗಿ ನಿಮಗೆ? ಏಜೆನ್ಸಿ ಅಂತ ಇಲ್ಲ, ನನ್ನದೇ ಒಂದು ನಂಬಿಕಸ್ಥ ಗ್ರೂಪ್ ಇದೆ. ಅವರು ಮೋರ್ ದ್ಯಾನ್ ಏಜೆನ್ಸಿ, ಮೋರ್ ದ್ಯಾನ್ ಫ್ರೆಂಡ್ಸ್, ದೇ ಆರ್ ಮೈ ಫ್ಯಾಮಿಲಿ. ಸೊ ಇವರ ಸ್ಟುಡಿಯೋಸ್ ಅಂತಿದೆ, ಅವರು ತುಂಬ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ, ಪಾಡ್ಕಾಸ್ಟ್ ಸ್ಟುಡಿಯೋ ಅದು. ಸೊ ಅವರು ನನ್ನ ಪೇಜ್ನ ಹ್ಯಾಂಡಲ್ ಮಾಡ್ತಿದ್ರು. ಅಂದರೆ ಈಗ ನಾನು ಕೇಳ್ತಿರೋದು ಯಾವ ರೀತಿ ಅಂತ ಹೇಳಿದರೆ, ಕೆಲವರು ಒಳಗಡೆ ಹೋದಾದ್ಮೇಲೆ ಪಾಸಿಟಿವ್ ಆಗಿ, ಎಷ್ಟೇ ಒಳಗಡೆ ನೆಗೆಟಿವ್ ಇದ್ರೂ ಪಾಸಿಟಿವ್ ಆಗಿ ತೋರಿಸ್ಬೇಕು, ಬಿಂಬಿಸ್ಬೇಕು ಅನ್ನೋಂಥದ್ದು ಅಪ್ರೋಚಸ್ ಬಂತು. ಆ ಅಪ್ರೋಚಸ್ ಬಂದಾಗ ಐ ವಾಸ್ ಲೈಕ್, ಪಾಸಿಟಿವ್ ಆದರೂ ನೆಗೆಟಿವ್ ಆದರೂ ಜವಾಬ್ದಾರಿ ಹೊರಬೇಕಾಗಿರೋರು ನಾವು. ಜನರನ್ನ ಫೂಲ್ ಮಾಡೋದಕ್ಕಾಗಲ್ಲ. ಈಗ ಕೆಲವೊಬ್ರು ಕಂಟೆಸ್ಟೆಂಟ್ಸ್ದು ನೆಗೆಟಿವ್ ಆಗಿ ಓಡ್ತಾ ಇದೆ. ಹೊರಗಡೆ ಯಾರನ್ನೇ ನೀವು ನೇಮಕ ಮಾಡಿ ಒಳಗೆ ಹೋಗಿದ್ರು ನೀವೇನು ಮಾಡ್ತಿದ್ದೀರೋ ಅದೇ ಜನರಿಗೆ ಕಾಣೋದು. ಜನರು ದಟ್ಟರಲ್ಲ, ಅವ್ರಿಗೆ ಏನನ್ನ ನಂಬಬೇಕು, ಏನನ್ನು ನಂಬಾರ್ದು ಅನ್ನೋ ಕ್ಲಿಯರ್ ಪಿಕ್ಚರ್ ಇದೆ. ಸೊ ಇದೆಲ್ಲ ವರ್ಕ್ ಆಗಲ್ಲ.
ಸೊ ಹೊರಗಡೆ ಬಂದಾದ್ಮೇಲೆ ಮೊಬೈಲ್ ನೀವು ಕೈ ತಗೊಂಡ್ಮೇಲೆ ಖಂಡಿತವಾಗ್ಲೂ ಇನ್ಸ್ಟಾಗ್ ಹೋಗಿರ್ತೀರಾ, ಏನಾದ್ರು ನೋಡಿರ್ತೀರಾ, ನಿಮ್ಗೆ ಅನ್ಸಿದ್ದು ಈ ಬಿಗ್ ಬಾಸ್ ಒಳಗಡೆ ಇಂಥ ಸ್ಪರ್ಧಿಗಳ ಬಗ್ಗೆ ಬರ್ತಾ ಇರುವಂತ ಒಂದಷ್ಟು ಮೀಮ್ಸ್? ಅದೇ ಈಗ ಲಾಸ್ಟ್ ವೀಕ್ ರಕ್ಷಿತಾ ಅವರ ವಿಚಾರವಾಗಿ ತುಂಬಾ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಆಗಿದೆ, ರಕ್ಷಿತಾ ಅವರ ಪರ ನಿಂತಿದೆ. ಅಶ್ವಿನಿ ಗೌಡ ಅವರ ಅಗೇನ್ಸ್ಟ್ ನಾವು ಫಸ್ಟ್ ವೀಕಿಂದನೂ ಇದ್ವಿ, ಆದರೆ ಕೆಲವೊಬ್ಬರು ಅವ್ರನ್ನ ಲೀಡರ್ ಮಾಡಿದ್ರು, ಟೀಚರ್ ಮಾಡಿದ್ರು. ನಾವು ಯಾವತ್ತೂ ಆ ಗೌರವ ಕೊಟ್ಟಿದ್ವಿ ಸೀನಿಯರ್ ಅನ್ನೋ ಒಂದು ಕಾರಣಕ್ಕೆ. ಹಾಗಂತ ಅವ್ರನ್ನ ನಾವು ಯಾವತ್ತೂ ಲೀಡರ್ ಆಗೋ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇವರೇ ನಮ್ಮ ಮನೆಯಲ್ಲಿ ಅಂತಲೂ ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಒನ್ ಅಮಾಂಗ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್, ಬಟ್ ಇವರೇ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲ. ಬಿಗ್ ಬಾಸ್ ಒಳಗೆ ಹೋಗೋಕೆ ಏನೆಲ್ಲ ನೀವು ಪರ್ಚೇಸ್ ಮಾಡಿದ್ರಿ ಬಟ್ಟೆಗಳು? ಸೊ ಅದ್ರ ಬಗ್ಗೆ ಏನಾದ್ರು? ಪರ್ಚೇಸಿಂಗ್ ಅಂತೂ ತುಂಬಾನೇ ಆಗಿತ್ತು. ನಮ್ಮ ಡಿಸೈನರ್ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ರು. ಬಟ್ ಎಂಡ್ ಆಫ್ ದ ಡೇ ಅಲ್ಲಿ ನಮ್ಮನ್ನು ಸೇವಕಿಯರು ಮಾಡಿದಾಗ ಅದರ ಅವಕಾಶ ಸಿಕ್ಕಿಲ್ಲ. ಬಿಕಾಸ್ ಆಲ್ಮೋಸ್ಟ್ ಕೆಲಸ ಹಾಗೆ ಆಗಿ ಹೋಯಿತು. ಆ್ಯಂಡ್ ಜಂಟಿ ಮಾಡಿದ್ರಿಂದ ನಾವು ಎಲ್ಲ ವಿಚಾರಕ್ಕೂ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಬೇಕಾಗಿತ್ತು. ಐ ಥಿಂಕ್ ಆ ಡಿಪೆಂಡೆನ್ಸಿ ಎಲ್ಲೋ ನಾವು ಪ್ರೆಸೆಂಟಬಲ್ ಆಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಟ್ರೈ ಮಾಡಿದ್ದೀವಿ ದಿ ಬೆಸ್ಟ್. ಒಂದರಲ್ಲಿ ಫುಲ್ಲು ಸುಣ್ಣದ ಥರ ಕಾಣಿಸಿದ್ದೀವಿ, ಇನ್ನೊಂದರಲ್ಲಿ ವಿಚಿತ್ರವಾಗಿ ಕಾಣಿಸಿದ್ದೀವಿ. ದ ಥಿಂಗ್ ಈಸ್ ನಮಗೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇತ್ತು. ಆ ರಿಸ್ಟ್ರಿಕ್ಷನ್ನ ದಾಟಿ ನಮ್ಮ ಕೈಲಿ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಬೆಸ್ಟ್ ಮಾಡಿದ್ದೀವಿ. ಈಗ ಮಂಜುನಾ ಭಾಷಿಣಿ ಮ್ಯಾಮ್ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ನಾನೊಂದು 2.5-3 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೆ ಅಂತ. ಸೊ ಅವ್ರು ಕಾಸ್ಟ್ ರಿವೀಲ್ ಮಾಡಿದ್ದಾರೆ. ನೀವೇನಾದರೂ ಆಸೆ ಪಡ್ತೀರಾ ಅಥವಾ ಇಷ್ಟಪಡ್ತೀರಾ ರಿವೀಲ್ ಮಾಡಿ? ದುಡ್ಡಿನ ವಿಚಾರ ನನ್ನಿಂದ ನೋಡೋರಿಗೆ ಇಂಪ್ಯಾಕ್ಟ್ ಆಗುತ್ತೆ, ಅವರು ಮಾಡ್ತಾರೆ ಅನ್ನೋ ಹಾಗಿದ್ರೆ ಐ ವುಡ್ ಸೇ ನೋ. ಯಾವುದಕ್ಕೂ ಈ ರೀತಿ ಎಂಕರೇಜ್ ಮಾಡಲ್ಲ ಅಶ್ವಿನಿ ಅವರು. ಅಂದರೆ ಅಶ್ವಿನಿ ಅವರು ಮುಖ್ಯವಾಗಿ ಯಾವ ರೀತಿ ಸ್ವಭಾವದವರು? ಒಳಗಡೆ ಹಾಗೆ ಇದ್ರ ಅಥವಾ ಏನಾದರೂ ಓಪನ್ ಅಪ್ ಆಗಬೇಕಿತ್ತಾ? ಓಪನ್ ಅಪ್ ನಾವು ಪಾತ್ರವಾಗಿದ್ವಿ ಫಸ್ಟ್ ವೀಕ್, ಸೆಕೆಂಡ್ ವೀಕ್ ಸರ್ವೆಂಟ್ ಆಗಿ ಏನು ಮಾಡಿದ್ರು. ಅಶ್ವಿನಿಯಾಗಿ ಎಲ್ಲಿ ಕಾಣಿಸ್ಕೊಂಡೆ ನಾನು? ಏನು ನಮಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿತ್ತೋ, ಏನು ಹೇಳಿದ್ರು ಅದನ್ನು ಜವಾಬ್ದಾರಿಯುತವಾಗಿ ಮಾಡ್ಕೊಂಡು ಹೋದ್ವಿ. ಸೆಕೆಂಡ್ ವೀಕು ಹಾಗೆ ಆಯಿತು. ಥರ್ಡ್ ವೀಕಲ್ಲಿ ಒಂಟಿ ಆದಾಗ ಅಬ್ಬಾ ಅಂತ ಉಸಿರು ತೊಗೊಂಡ್ವಿ. ಒಂದೇ ಒಂದು ಟಾಸ್ಕ್ ಬಂತು. ಆ ಟಾಸ್ಕಲ್ಲಿ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು ಅಂತ ಬಂತು. ಅಲ್ಲಿ ಏನಾಯಿತೋ ಎಲ್ಲರೂ ನೋಡಿದ್ರ. ಆ ವಿಚಾರವಾಗಿ ಡಿಸ್ಕಷನ್ಸ್ ಕೂಡ ಆಗಿದೆ, ಟ್ರಾಲ್ಸ್ ಕೂಡ ಆಗಿದೆ. ಸೊ ಮೇ ಬಿ ಇನ್ನು ಅಶ್ವಿನಿ ಆಟನೇ ಶುರು ಆಗಿರಲಿಲ್ಲ. ಅಶ್ವಿನಿ ಗೌಡ ಆಟ ಶುರು ಆಗಿದ್ದೆ ಹೊರತು ಅಶ್ವಿನಿ ಆಟ ಇನ್ನೂ ಶುರುನೇ ಆಗಿರಲಿಲ್ಲ. ನಿಮ್ಮ ಕಂಫರ್ಟ್ನೆಸ್ ಅನ್ನುವಂಥವ್ರು ಒಳಗಡೆ ಯಾರಾದರೂ ಇದ್ರಾ? ಈ ವಾರ ಶುರು ಆಗಿತ್ತು. ಮಂಜುಮಾ, ರಾಶಿಕಾ, ಐ ಡೋಂಟ್ ನೋ, ಅವರು ಜೊತೆನಲ್ಲಿ ನಿಲ್ತಿದ್ರು, ಇಮೋಷ್ನಲಿ ಅವೈಲಬಲ್ ಇದ್ದರು. ಆಮೇಲೆ ಏನೋ ಗೋ ಟು ಪರ್ಸನ್ ಆಗಿದ್ರು. ತುಂಬ ಅಗ್ರೆಸಿವ್ ಕಂಟೆಸ್ಟೆಂಟ್ ಯಾರು? ಟಾಸ್ಕ್ ವಿಚಾರದಲ್ಲಿರ್ಬೋದು, ವೈಯಕ್ತಿಕವಾಗಿ ಅಗ್ರೆಸಿವ್ ಒಂದೊಂದು ಸಿಚುವೇಶನಲ್ಲಿ ಒಬ್ಬೊಬ್ಬರು ಅಗ್ರೆಷನ್ ತೋರಿಸ್ತಾರೆ. ಒಂದೊಂದು ಟಾಸ್ಕ್ಗಳಲ್ಲಿ ಒಬ್ಬೊಬ್ಬರು ಸ್ಟ್ರಾಂಗ್, ಮೆಂಟಲಿ ಒಬ್ಬೊಬ್ಬರು ಸ್ಟ್ರಾಂಗ್ ಆಗ್ತಾರೆ, ಒಬ್ಬರು ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಒಂದೊಂದು ಪದ ಇವರಿಗೆ ಸೂಟ್ ಆಗುತ್ತೆ, ಇದೇ ಇವರ ವ್ಯಕ್ತಿತ್ವ ಅಂತ ಏನೂ ಇಲ್ಲ ಆ ಮನೆಯಲ್ಲಿ. ತುಂಬ ಸ್ಮಾರ್ಟ್ ಪ್ಲೇಯರ್ ಅಂತ ಯಾರಾದರೂ ಅನ್ನಿಸ್ತಾರಾ? ಯಾರೂ ಇಲ್ಲ. ಈ ವ್ಯಕ್ತಿ, ಈ ಕಂಟೆಸ್ಟೆಂಟ್ ಕೊನೆವರೆಗೂ ಒಂದು ಗ್ರ್ಯಾಂಡ್ ಫಿನಾಲೆವರೆಗೂ ಇರ್ತಾರೆ ಅನ್ನೋದಾದರೆ ಗಿಲ್ಲಿ ಇರ್ತಾರೆ. ಗಿಲ್ಲಿ ಯಾಕೆ ಅನ್ಸ್ಬೋದು ನಿಮಗೆ? ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಫ್ಯಾನ್ ಬೇಸ್ ಇದೆ. ಆಲ್ರೆಡಿ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋ ವ್ಯಕ್ತಿನ, ಆಲ್ರೆಡಿ ಇವ್ರು ನೀವು ಹೆಂಗಿದ್ರೋ ಹಾಗೆ ಇಷ್ಟಪಟ್ಟಿರೋ ವ್ಯಕ್ತಿನ ನೀವು ಪ್ರತಿದಿನ ಏನೇ ಮಾಡಿದ್ರೂ ಅಡ್ಮೈರ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಅವರು ತುಂಬ ಎಂಟರ್ಟೈನ್ ಮಾಡ್ತಿದ್ದಾರೆ, ಮನೇನ ಜೋವಿಯಲ್ ಆಗಿ ಹ್ಯಾಪಿಯಾಗಿಟ್ಟಿದ್ದಾರೆ. ಕನ್ನಿಂಗ್ ಬುದ್ಧಿ, ಕ್ರಿಕೆಟ್ ಬುದ್ಧಿ, ಯಾರನ್ನೋ ನೋವು ಮಾಡಿ ಕಾಮಿಡಿ ಮಾಡಬೇಕು ಅನ್ನುವಂಥ ಬುದ್ಧಿಗಳು ಗಿಲ್ಲಿಗಿಲ್ಲ. ಅವ್ರಿಗೆ ನ್ಯಾಚುರಲಿ ಫ್ಲೋನಲ್ಲಿ ಏನು ಬರುತ್ತೋ ಅದನ್ನು ಬೆಸ್ಟ್ ಮಾಡ್ತಿದ್ದಾರೆ. ಜನಕ್ಕೆ ಅದು ಇಷ್ಟ ಆಗ್ತಾಯಿದೆ. ಐ ಆಮ್ ಶ್ಯೂರ್ ನೀವು ಕೂಡ ನೋಡಿದ್ದೀರಾ ಟ್ರಾಲ್ಸು. ಕಾವ್ಯ ಗಿಲ್ಲಿ ಕಾಂಬಿನೇಷನ್ ವರ್ಕ್ ಆಗ್ತಿದೆ. ಸೊ ಹಾಗಾಗಿ ಐ ಥಿಂಕ್ ಹಿ ಹ್ಯಾಸ್ ದ ಮೋಸ್ಟ್ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಇನ್ ಟು ಫಿನಾಲೆ. ಗ್ರೂಪಿಸಮ್ ಅನ್ನುವಂಥದ್ದು ಶುರುವಾಗಿದೆಯಾ ಒಳಗಡೆ? ಇದರಲ್ಲ 3 ತ್ರಿಮೂರ್ತಿಗಳು ಅವರಿಂದನೇ ಶುರು ಆಗಿದೆ.
ಸೊ ವರ್ಕ್ ಆಗುತ್ತೆ ಅನ್ಸುತ್ತಾ? ಅಂದ್ರೆ ಪ್ರತಿ ಸೀಸನ್ನಲ್ಲೂ ಈ ಗ್ರೂಪಿಸಮ್ ಅನ್ನೋ ಅಂಥದ್ದು ಕೇಳ್ತೀವಿ, ಆದರೆ ಒಬ್ರೊಬ್ರು ಎಲಿಮಿನೇಟ್ ಆಗ್ತಾ ಹೋದಾಗ ಕೊನೆಗೆ ಉಳಿಯೋದು ಆ ಒಬ್ರು ಮಾತ್ರ ಅಲ್ವಾ? ಸೊ ಹಾಗಾಗಿ ನೀವು ಈ ದಿನಕ್ಕೆ ಈ ಗ್ರೂಪಿಸಮ್ ವರ್ಕ್ ಆಗುತ್ತೆ. ನೆಕ್ಸ್ಟು ನಾಳೆ ಅವ್ರ ಸ್ಟ್ರಾಟಜಿ ಚೇಂಜ್ ಆಗುತ್ತೆ. ನಾಳೆ ಅವ್ರನ್ನೇ ಎಲಿಮಿನೇಟ್ ಮಾಡ್ತಾರೆ, ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಯಾವಾಗ ಯಾರಿಂದ ಅಡ್ವಾಂಟೇಜ್ ಸಿಗುತ್ತೋ ಅವ್ರ ಜೊತೆ ಗ್ರೂಪಿಸಮ್ ಮಾಡ್ತಾರೆ ಹೊರತು ಏನೇ ಆಗಲಿ ನಾನು ಕೊನೆ ತನಕ ನಿನ್ನ ಜೊತೆ ನಿಂತ್ಕೋತೀನಿ ಅಂತ ಅಲ್ಲಿ ಯಾರಿಗೋಸ್ಕರನೂ ಇಲ್ಲ. ಒಳಗಡೆ ಯಾವುದಾದ್ರೂ ಆಗಿರುವಂತಹ ಘಟನೆಯಲ್ಲಿ ನಿಮಗೆ ಬೇಜಾರಾಗಿದೆಯಾ? ಸೇವ್ ಮಾಡೋ ಅವಕಾಶ ಇದ್ದಾಗ ಸೇವ್ ಮಾಡಿಲ್ಲ. ನಾನು ಜಂಟಿ ಆಗಿದ್ದಾಗ ನನ್ನ ತಂಡ ಒಂದ್ಸತಿ ನಾಮಿನೇಟ್ ಆದ್ವಿ. ಫಸ್ಟ್ ಟೈಮ್ ನಾಮಿನೇಟ್ ಮಾಡಿದಾಗ ಆ ಥರ ಆಯಿತು. ಯಾಕಂದರೆ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿರಲಿಲ್ಲ ಅಂತಲ್ಲ, ಸ್ಟ್ರಾಂಗ್ ಅಂತ ನಾಮಿನೇಟ್ ಮಾಡ್ತಾರೆ. ಸೆಕೆಂಡ್ ವೀಕು ಕೂಡ ಫಸ್ಟ್ ವೀಕ್ ಏನೋ ಮಾತಾಡಿದ್ದೆ ಅಂತ ನಾಮಿನೇಟ್ ಮಾಡ್ತಾರೆ. ಅದೆಲ್ಲ ಸಿಲಿ ರೀಸನ್ಸ್. ಯಾಕಂದರೆ ಇದು ಒಂದು ದೊಡ್ಡ ಶೋ, ಜವಾಬ್ದಾರಿಯುತವಾದಂಥ ಶೋ. ಇವ್ನು ಸ್ಟ್ರಾಂಗು ಅನ್ನೋ ಕಾರಣಕ್ಕೆ ನಾಮಿನೇಟ್ ಮಾಡೋದು, ಇವ್ನು ಹೋದ ವಾರ ಏನೋ ಧನುಗೆ ಹೆಲ್ತ್ ಸಪೋರ್ಟ್ ಮಾಡ್ದ ಅಂತ ನಾಮಿನೇಟ್ ಮಾಡೋದು, ಕಾರಣಗಳು ಕೊಟ್ಟಾಗ ಜನಗಳು ನೋಡ್ತಿದ್ದಾಗ ಹತ್ತು ಗುರು ಅನಿಸ್ಬೇಕೆ ಹೊರತು ಅನಿಸ್ಬಾರ್ದು. ತುಂಬ ನೌಟಂಕಿ ಅನ್ನುವಂಥದ್ದು ಯಾರಾದರೂ ಇದ್ದಾರಾ ಒಳಗಡೆ? ಇದಾರಲ್ಲ, ತುಂಬ ಇದಾರಲ್ಲ. ಯಾರಾದ್ರೂ ಹೆಸರು ಹೇಳ್ಬೋದಾ ನಿಮ್ಮ ಪ್ರಕಾರ? ನಿಮ್ಮ ಪ್ರಕಾರ ಯಾರು ಹೇಳಿ? ಇಲ್ಲಪ್ಪ, ನಾನು ಹೇಳೋದಿಲ್ಲ. ನಾನು ಹೇಳೋದಿಲ್ಲ, ಯಾಕಂದ್ರೆ ನಾನು ಒಳಗಡೆ ಇಲ್ಲ, ಅದಕ್ಕೆ. ನಾನು ಒಳಗಡೆ ಇಲ್ಲ, ಅದಕ್ಕೆ. ಒಳಗಡೆ ಇದ್ದು ಬಂದವರು, ಹಾಗಾಗಿ ನೀವು ತುಂಬಾ ಹತ್ತಿರದಲ್ಲಿ ನೋಡಿರ್ತೀರ. ಜಾನ್ವಿ ತುಂಬಾ ನೌಟಂಕಿ ಅನ್ನಿಸ್ತಾರೆ. ಇನ್ನು ಮುಖವಾಡ ಕಳ್ಸಿಲ್ವಾ ಅವ್ರದ್ದು? ಮುಖವಾಡ ಅಲ್ಲ, ಅವ್ರ ತನನೇ ಮರ್ತು ಹೋಗಿದ್ದಾರೆ ಅವರು. ಆ್ಯಕ್ಚುಲಿ ಜಾನ್ವಿ ಆ್ಯಸ್ ಅ ಪರ್ಸನ್ ತುಂಬ ಒಳ್ಳೆಯವರು. ಅವ್ರ ತನ ಮರ್ತು ಹೋಗಿದ್ದಾರೆ. ಅವರು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, ಅಲ್ಲಿಗೆ ಯಾಕೆ ಹೋಗಿದ್ದಾರೆ ಅಂದರೆ, ಅವರು ಎವ್ರಿಬಡಿ ಕೀಪ್ ಸೇಯಿಂಗ್ ಡೋಂಟ್ ಗೆಟ್ ಲಾಸ್ಟ್ ಇನ್ ದ ಹೌಸ್ ಅಂತ ಹೇಳ್ತಾ ಇರ್ತಾರೆ. ಮನೆಗೆ ಹೋಗಿ ಬಂದವರೆಲ್ಲ ಕಳೆದು ಹೋಗಬೇಡಿ ಆ ಮನೆಯಲ್ಲಿ, ಅದೇನು ಫ್ಲೋ ಬರುತ್ತೋ ಅದರಲ್ಲೇ ಕಳೆದು ಹೋಗಬೇಡಿ ಅಂತ. ಇವರು ಫಸ್ಟ್ ವೀಕ್ ನಾಮಿನೇಟ್ ಇನಿಷಿಯಲಿ ಜಾನ್ವಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲವಾಗ ಇಡೀ ಮನೆಯವ್ರನ್ನ ನಾಮಿನೇಟ್ ಮಾಡಿದೆ. ಅದರಿಂದ ಅವರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಓಕೆ ನಾವು ಕಿತಾಪತಿಗಳು ಮಾಡಿದ್ರೆ, ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡ್ರೆ, ಕಂಟೆಂಟ್ ಕೊಟ್ಟರೆ ನಾವು ಸೇಫ್ ಆಗಿಬಿಡ್ತೀವಿ, ನಾವು ಮಾಡಿದ್ದೆಲ್ಲ ರೈಟು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಅಶುಮ್ಮ ಏನು ಹೇಳ್ತಾರೋ ಅದನ್ನು ಇವರು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಅದು ಎಷ್ಟು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದರ ಅರಿವು ಕೂಡ ಅವರಿಗಿಲ್ಲ. ಅಂದರೆ ಸ್ಮಾರ್ಟ್ ಇರ್ತಾರೆ, ಓವರ್ ಸ್ಮಾರ್ಟ್ ಇರ್ತಾರೆ. ಈಗ ಐ ಥಿಂಕ್ ಜಾನ್ವಿ ಓವರ್ ಸ್ಮಾರ್ಟ್ ಆಗ್ತಿದ್ದಾರೆ, ಅದು ವರ್ಕ್ ಆಗಲ್ಲ. ಸ್ಮಾರ್ಟ್ ಇದ್ದವ್ರದ್ದು ವರ್ಕ್ ಆಗಿಲ್ಲ, ಹಾಗಂತ ಓವರ್ ಸ್ಮಾರ್ಟ್ ಆಗಿ ವರ್ಕ್ ಮಾಡಿಸ್ಕೋಬೇಕು ಅಂತಲೂ ಇಲ್ವಲ್ಲ. ಒಬ್ಬರ ಭಾವನೆಗಳಿಗೆ ಧಕ್ಕೆ ಬಂದಾಗ ಇಟ್ಸ್ ನಾಟ್ ಎ ಗೇಮ್. ಗೆಜ್ಜೆ ವಿಚಾರ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಮನೆ ಒಳಗಡೆ? ಆನೆಸ್ಟ್ಲಿ ನನಗೆ 2-3 ದಿನ ಏನೂ ಕೇಳಿಸಿಲ್ಲ. ಆವತ್ತು ಜಗಳ ಆಗಿದ್ದ ದಿನ, ಅವತ್ತು ಹಿಂದಿನ ಅದೇ ಮಿಡ್ ವೀಕ್ ಎಲಿಮಿನೇಷನ್ ಆಯ್ತಲ್ಲ, ಅವತ್ತೇ ನಂಗೆ ಕೇಳಿಸಿತ್ತು. ಅಂದರೆ ನಿಮಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇತ್ತಾ, ಗೊತ್ತಿತ್ತಾ, ಕ್ಲೂ ಇರಲಿಲ್ವಾ? ಕ್ಲೂ ಇತ್ತು. ಯಾಕಂದರೆ ಸ್ಕ್ರ್ಯಾಚ್ ಮೇಲೆ ಕುಂಕುಮ ಹಾಕಿಬಿಟ್ಟು ರಕ್ತ ಅಂತ ಹೇಳಿದವ್ರಿಗೆ ಗೆಜ್ಜೆ ಹಿಂಗೆ ಅಲ್ಲಾಡಿಸ್ಬಿಟ್ಟು ನಾವಲ್ಲ ಅಂತ ಹೇಳೋದೇನು ದೊಡ್ಡ ವಿಚಾರ ಅಲ್ಲ. ಸೊ ಆಬ್ವಿಯಸ್ಲಿ ಗೊತ್ತಿತ್ತು ಇವರಿಬ್ಬರದೇ ಕಿತಾಪತಿ, ಮೇಜರಾಗಿ ಅಶ್ವಿನಿ ಗೌಡ ಅವ್ರದ್ದು ಕಿತಾಪತಿ ಇದು ಅಂತ ನಂಗೆ ಅನಿಸಿತ್ತು. ಇಂಡೈರೆಕ್ಟಾಗಿ ನಾನು ಅವತ್ತು ಹೋಗಿ ಕೂಡ ಅದೇ ಮಾತಾಡಿದೆ. ಯಾರೋ ಪ್ರ್ಯಾಂಕ್ ಅಂದ್ಕೊಂಡು ಮಾಡ್ತಾ ಇದ್ದಾರೆ, ಆದರೆ ತುಂಬ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಿದೆ. ಅದು ಒಂದಿನ ದೊಡ್ಡದಾಗಿ ಮಾಡಿಬಿಡ್ಲಿ ಪರವಾಗಿಲ್ಲ, ಬಟ್ ಇದು ದಿನೇ ಅದೇ ಮಾಡ್ತಾ ಇದ್ರೆ ಅದು ಇಟ್ಸ್ ನಾಟ್ ಫನ್ನಿ ಎನಿಮೋರ್. ಸೊ ಹಾಗಾಗಿ ಅದನ್ನು ಮಾತಾಡ್ದಾಗ ಹೋದಾಗ ರಕ್ಷಿತಾ ಎಂಟ್ರಿ ಆಯಿತು, ಅಲ್ಲಿ ದೊಡ್ಡ ಜಗಳ ಆಯಿತು. ಸೊ ಯಾಕೆ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತ ನೆಕ್ಸ್ಟು ಪ್ರಶ್ನೆ ಕೇಳಿದ್ರೆ ಅವರಿಗೆ ಆ ಅವಶ್ಯಕತೆ ಇಲ್ಲ. ಅಲ್ಲಿ ನಾ ಹೇಳಿಲ್ವಾ, ನಮ್ಗೆ ಹೆಂಗಾಗೋಗಿತ್ತು ಅಂದರೆ, ಅಶ್ವಿನಿ ಗೌಡ ಎಲ್ಲ ವಿಚಾರದಲ್ಲೂ ಮಾತಾಡಿ ಎಲ್ಲ ಹೆಣ್ಮಕ್ಳಿಗೂ ಫ್ರಸ್ಟ್ರೇಷನ್ ಆಗೋಗಿತ್ತು. ನಮಗೆ ಮಾತಿದೆ, ಬಾಯಿದೆ, ಮಾತಾಡೋಕ್ಕೆ ಬರುತ್ತೆ, ನಮಗೆ ಶಕ್ತಿ ಇದೆ, ಮಾತಾಡೋಕ್ಕೆ ಬಿಡಿ, ನಮಗೋಸ್ಕರ ನಾವು ಫೈಟ್ ಮಾಡ್ತೀವಿ. ಅಶ್ವಿನಿ ಗೌಡ ಅವ್ರ ಜೊತೆ ನಂಗೆ ಜಗಳ ಆದಾಗಲೂ ನಾನೇ ಮಾತಾಡಿದ್ದು, ನನ್ನ ಜಂಟಿ ಏನು ಮಾತಾಡಿರಲಿಲ್ಲ, ಅಥವಾ ಬೇರೆ ಯಾರೂ ಬಂದು ಏನೂ ಸಪೋರ್ಟಾಗಿ ನಿಂತಿರಲಿಲ್ಲ, ನಾನೇ ಮಾತಾಡಿದ್ದು. ರಕ್ಷಿತಾ ಕೂಡ ಅವರಿಗೆ ಇನ್ಸಿಡೆಂಟ್ ಆದಾಗ ಅವರೇ ಮಾತಾಡಿದ್ದು. ಸೊ ಅಪ್ರಿಷಿಯೇಟ್ ಮಾಡೋಣ. ಆ ಸಿಚುವೇಶನ್ ಮತ್ತೆ ಬರ್ದಿರೋ ಥರ ವಾರ್ನಿಂಗ್ ಸಿಕ್ಕಿದೆ. ಐ ಹೋಪ್ ಇದಲ್ಲೇ ಸ್ಟಾಪ್ ಆಗಿಬಿಡಲಿ. ರಕ್ಷಿತಾ ಅವ್ರನ್ನ ತುಂಬ ಟಾರ್ಗೆಟ್ ಮಾಡ್ತಿದ್ದಾರೆ ಅಶ್ವಿನಿ ಹಾಗೂ ಜಾನ್ವಿ ಅನ್ನೋಂಥ. ಅವ್ರು ಇಡೀ ಮನೇನ ಟಾರ್ಗೆಟ್ ಮಾಡಿದ್ದಾರೆ. ಹೇಳಿಲ್ವಾ, ಅವರು ಬರೀ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿದ್ದಾರೆ, ಗಂಡು ಮಕ್ಳ ಜೊತೆ ಜಗಳನೇ ಆಡಲ್ಲ ಅವರು. ಯಾಕೆ?
ಅವ್ರನ್ನೇ ಕೇಳಬೇಕದು. ಹೆಣ್ಮಕ್ಳು ಜಗಳ ಅಲ್ವಾ ಇಂಟ್ರೆಸ್ಟಿಂಗು, ಗಂಡು ಮಕ್ಳು ಹೌದಾ ಮೇಡಮ್ ಸರಿ ಮೇಡಮ್ ಆಯಿತು ಬಿಟ್ಬಿಡಿ ಅಂತಾರೆ. ನಿಮ್ಮ ಸಾಹಸಕ್ಕೆ ಬರಲಿಲ್ವಾ? ಒಂದೇ ಒಂದ್ಸತಿ ಧನು ಮತ್ತು ಅಶ್ವಿನಿ ಗೌಡ ಅವ್ರದ್ದು ಜಗಳ ಆಯಿತು ಅನ್ನೋದು ಬಿಟ್ಟರೆ ಇನ್ಯಾರ ಜೊತೆನೂ ಅವ್ರದ್ದು ಮೇಜರ್ ಆಗಿ ಜಗಳ ಆಡಿಲ್ಲ. ಇವರು ಅಸುರ ಜಗಳ, ಅಶ್ವಿನಿ ಗೌಡ ಜಗಳ ಅದೊಂಥರ ಅಂಡರ್ಸ್ಟ್ಯಾಂಡಿಂಗ್ ಜಗಳ ಅದು. ಸೊ ಹಾಗಾಗಿ ಅದನ್ನು ಸೀರಿಯಸ್ ಆಗಿ ತೊಗೊಳ್ಬಾರ್ದು. ಕಮಿಂಗ್ ಟು ವಿಮೆನ್, ಕಾವ್ಯನ ಅಳಿಸಿದ್ದಾರೆ, ರಾಶಿಕಾ ಜೊತೆ ಕಿರಿಕಾಗಿದೆ, ಮಂಜು ಭಾಷಿಣಿ ಅವ್ರಿಗೆ ಲೋ ಮಾಡಿ ನೀವು ಹಂಗೆ ಹೇಳಿದ್ರಿ, ನಾನು ಹುಷಾರಿಲ್ಲದೆ ಇರೋದು ಹೆಂಗೆ ಫನ್ ಮಾಡ್ತೀರಾ ಅಂತೆಲ್ಲ ಹೇಳಿ ಅವರಿಬ್ಬರಿಗೂ ಕಳಪೆ ಕೊಟ್ಟಿದ್ದಾರೆ. ನನ್ನ ಜೊತೆ ಫೈಟ್ ಆಗಿದೆ. ನೆಕ್ಸ್ಟ್ ರಕ್ಷಿತಾ, ಇನ್ನು ನಮ್ಮ ಮಲ್ಲಮ್ಮ ಒಬ್ಬರು ಬಾಕಿ ಇದ್ದಾರೆ, ಅವ್ರು ಯಾವಾಗ ರುಚಿಗೆ ಹೇಳ್ತಾರೋ ಗೊತ್ತಿಲ್ಲ, ನೋಡೋಣ. ಅಂದರೆ ಮಲ್ಲಮ್ಮ ಅವರು ಇನ್ನೋಸೆಂಟ್ ಅನ್ನಿಸ್ತಾರ ನಿಮಗೆ? ಇನ್ನೋಸೆಂಟ್ ಅಂತ ಯಾಕೆ ಪದ ತುಂಬ ಬಳಕೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಇನ್ನೋಸೆನ್ಸ್ ಅಂದರೆ ಮುಗ್ಧತೆ ಅಂತ ಅರ್ಥ. ಅವರ ಜೀವನದ ಎಕ್ಸ್ಪೀರಿಯನ್ಸಲ್ಲಿ ಅವರು ಮುಗ್ಧತೆ ಕಳ್ಕೊಂಡಿದ್ದಾರಾ ಅಂತ ಕೇಳಿದರೆ ಕಳ್ಕೊಂಡಿಲ್ಲ. ಆದರೆ ಅವ್ರು ಬರೀ ಇನ್ನೋಸೆಂಟೇ ಇಲ್ಲ, ಅವ್ರು ಇನ್ನೋಸೆಂಟ್ ಜೊತೆ ಸ್ಮಾರ್ಟ್ ಇದ್ದಾರೆ, ಸ್ಟ್ರಾಂಗ್ ಇದ್ದಾರೆ, ಗೇಮ್ ಚೆನ್ನಾಗಿ ಆಡ್ತಿದ್ದಾರೆ. ಶಿ ಈಸ್ ನಾಟ್ ಇನ್ನೋಸೆಂಟ್. ಅದು ಇನ್ನೋಸೆನ್ಸ್ ಅಂದರೆ ಅದು ಪೋಟ್ರಿ ಆಗೋದು ಹೆಂಗಾಗುತ್ತೆ ಗೊತ್ತಾ? ಬೇರೆಯವ್ರು ಯಾರು ಇನ್ನೋಸೆಂಟ್ ಅಲ್ವಾ? ಹಾಗಿದ್ರೆ ಎಲ್ಲರಲ್ಲೂ ಇನ್ನೋಸೆನ್ಸ್ ಇದ್ದೇ ಇರುತ್ತೆ, ಎಲ್ಲರಲ್ಲೂ ಒಂದಷ್ಟು ಗುಣಗಳು ಕಾಮನ್ ಆಗಿ ನೋಡೋದಕ್ಕೆ ಸಿಗುತ್ತೆ. ನಿಮ್ಮ ಮುಖದಲ್ಲಿ ಇನ್ನೋಸೆನ್ಸ್ ಇಲ್ವಾ? ಖಂಡಿತ ಇದೆ. ಆದರೆ ಈ ಬಾರಿ ಬಿಗ್ ಬಾಸಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾವು ಬಂದನ್ನುವಂಥದ್ದು ಕೇಳಿದ್ವಿ. ಆದರೆ ನಿಮಗೆ ಈ ಒಂದು ಘಟನೆ, ಈ ಒಂದು ಏನು ಸೀಸನ್ ಇತ್ತು, ಒಂದು ರೀತಿ ಶಾಕ್ ಅಂತಲೇ ಹೇಳ್ಬೋದು. ಹೊರಗಡೆದಂಥ ಆಡಿಯನ್ಸ್ಗೂ ಅಷ್ಟೇ, ಬಿಗ್ ಬಾಸ್ ಇಷ್ಟು ಬೇಗ ಕ್ಲೋಸ್ ಆಗೋಯ್ತಾ ಒಂದಿನ ಅನ್ನುವಂಥದ್ದು ಆಶ್ಚರ್ಯ ಎಲ್ರಿಗೂ ಬಂತು, ಆ ಪ್ರಶ್ನೆ ಬಂತು. ಒಳಗಡೆ ಇದ್ದವರು ನಿಮಗೆ ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಇತ್ತಾ? ಏನಾದರೂ ಒಂದು ಊಹೆ ಆದರೂ ಮಾಡಿದ್ರಾ? ಇಲ್ಲ, ನಾವು ಕೆಲವೊಮ್ಮೆ ಟೆಕ್ನಿಕಲ್ ಚೆಕ್ ನಡೀತಿದ್ದಾಗ ನಾವೆಲ್ಲ ರೂಮಲ್ಲಿ ಕೂತಿರ್ತೀವಿ, ಬ್ಲೈಂಡ್ಸ್ ಡೌನ್ ಆಗಿರುತ್ತೆ. ನಾವು ಹಾಗೆ ಎಲ್ಲರೂ ರೂಮಲ್ಲಿ ಇರಬೇಕು ಅಂತ ಬಿಗ್ ಬಾಸ್ ಇನ್ಸ್ಟ್ರಕ್ಷನ್ ಬರುತ್ತೆ, ನಾವೆಲ್ಲ ರೂಮಲ್ಲಿ ಇರ್ತೀವಿ, ಬ್ಲೈಂಡ್ಸ್ ಡೌನ್ ಆಗುತ್ತೆ. ಬ್ಲೈಂಡ್ಸ್ ಅಪ್ ಆದರೆ ಒಂದಷ್ಟು ಜನ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬಂದಿರ್ತಾರೆ. ಸೊ ಏನು ಗಾಬರಿ ಪಡೋವಂಥದ್ದಿಲ್ಲ, ಒಂದು ಟೆಕ್ನಿಕಲ್ ಚೆಕ್ ಇದೆ, ನಮ್ಮ ಜೊತೆ ಬನ್ನಿ ಅಂತ ಬ್ಲೈಂಡ್ಸ್ ನಮಗೂ ಹಾಕಿ ಕರ್ಕೊಂಡು ಹೋಗ್ತಾರೆ. ಒಂದು ಥಿಯೇಟರ್ ರೂಮಲ್ಲಿ ಕೂರಿಸಿದಾಗ ಒಂದು ಆಫೀಸರ್ ಬರ್ತಾರೆ, ಅವ್ರು ನಿಮ್ಮ ಹತ್ರ ಮಾತಾಡಬೇಕಾಗುತ್ತೆ, ಕಾಮ್ ಡೌನ್ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಆಫೀಸರ್ ಬಂದು ನಮಗೆ ವಿಚಾರ ಮುಟ್ಟಿಸ್ತಾರೆ, ನೀವು ಮನೆಗೆ ಡೈರೆಕ್ಟಾಗಿ ಹೋಗ್ಬೋದು ಅಂತೆಲ್ಲ ಹೇಳಿಬಿಡ್ತಾರೆ. ಹೇಳಿದಾಗ ಆವಾಗ ಶಾಕ್ ಆಯಿತು. ಅಂದರೆ ಏನು ನಡೀತಾ ಇದೆ 10ನೇ ದಿನಕ್ಕೆ, ಏನಕ್ಕೆ ಹಿಂಗಾಗ್ತಿದೆ ಅಂತೆಲ್ಲ. ಯಾಕಂದರೆ ಇಟ್ಸ್ ಅ ಬಿಗ್ಗೆಸ್ಟ್ ಶೋ ಆಫ್ ಕರ್ನಾಟಕ. ಅದು ಹೆಂಗೆ, ಏನು ಇಂಪ್ಯಾಕ್ಟ್ ಆಗಿದೆ ಅಂತೆಲ್ಲ ಆಗುತ್ತೆ. ಮತ್ತು ನಾವು ಅಗ್ರಿಮೆಂಟ್ ಸೈನ್ ಮಾಡಿರ್ತೀವಿ, ನಮ್ಮದೇ ಜವಾಬ್ದಾರಿ ಇರುತ್ತೆ ಟುವರ್ಡ್ಸ್ ದ ಶೋ. ಸೊ ಕ್ರಿಯೇಟಿವ್ ಟೀಮ್ ನಮ್ಮನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಈ ಸಮಸ್ಯೆ ರಿಸಾಲ್ವ್ ಆಗೋ ತನಕ. ಆನೆಸ್ಟ್ಲಿ ಯಾವ ವಿಚಾರನೂ ನಮ್ಮ ತನಕ ಮುಟ್ಟೋದಕ್ಕೆ ಬಿಟ್ಟೇ ಇಲ್ಲ, ಅಷ್ಟು ಸೇಫ್ ಗಾರ್ಡ್ ಮಾಡಿದ್ದಾರೆ. ಫೋನ್ ಇರಲಿ ಯಾವ ಲೆವೆಲಿಗೆ ಅಂದರೆ, ನಾವಿದ್ದಂಥ ರೂಮಲ್ಲಿ ಕೆಲವೊಬ್ಬರು ವ್ಯಕ್ತಿಗಳು ಬಿಟ್ಟು ಇನ್ಯಾರೂ ಬರೋ ಹಾಗಿಲ್ಲ, ಫೋನ್ ತರೋ ಹಾಗಿಲ್ಲ, ಟಿ ವಿ ಇಲ್ಲ, ಯಾರ ಹತ್ರನೂ ಇನ್ಫಾರ್ಮೇಷನ್ ಶೇರ್ ಮಾಡೋ ಹಾಗಿಲ್ಲ. ಸೊ ಅವ್ರ ಕಡೆಯಿಂದ ತುಂಬ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ. ನಾವು ನಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿದ್ದೀವಿ. ಅಷ್ಟೆಲ್ಲ ದೊಡ್ಡ ಇನ್ಸಿಡೆಂಟ್ ನಡೆದಿದ್ರು ನಮಗೇನೂ ಆಗಬಾರ್ದು, ನಾವು ಸೇಫಾಗಿರಬೇಕು ಅಂತ ನಮ್ಮನ್ನು ತುಂಬ ಸೇಫ್ ಗಾರ್ಡ್ ಮಾಡಿದ್ದಾರೆ. ಸೊ ವಾಪಸ್ ಬಂದಾಗ ಬಾ ಅಂತ ಖುಷಿ ಆಯಿತು, ನಮ್ಮ ಮನೆಗೆ ಬಂದಿದ್ದ ಫೀಲಿಂಗ್ ಆಯಿತು. ಅಶ್ವಿನಿ ಅವರು ಮಾತಿನ ಬರದಲ್ಲಿ ಎಸ್ ಕ್ಯಾಟಗರಿ ಅನ್ನುವಂಥ ಪದನ ಬಳಸ್ತಾರೆ. ಅಶ್ವಿನಿ ಗೌಡ ಅವರು ಬಳಸ್ತಾರೆ. ಹೀಗಾಗಿ ಇದು ನಿಮ್ಮ ಗಮನಕ್ಕಿರುತ್ತೆ ಮನೆ ಒಳಗಡೆ. ಬಟ್ ಏನಾದರೂ ಆ ಬಗ್ಗೆ ನಿಮ್ಗೆ ಏನಾದರೂ ಮಾತಾಡಬೇಕು ಅಥವಾ ಇದನ್ನು ಆನೆಸ್ಟ್ಲಿ ಆ ವರ್ಡ್ ಎಲ್ಲ ಮೆನ್ಷನ್ ಮಾಡಿದಾಗ ನಾನಲ್ಲಿ ಪ್ರೆಸೆಂಟ್ ಇರಲಿಲ್ಲ. ಯಾಕಂದರೆ ರೂಮಲ್ಲಿ ಈ ಮಾತು ಬಂದಿಲ್ಲ. ಈ ನೋಡಿ ಹೆಂಗೆ ಇಟ್ಕೊಂಡಿದ್ಯಾ, ನೀನು ಎಲ್ಲಿಂದ ಬಂದಿದ್ಯಾ ಎಲ್ಲ ಮಾತುಕತೆ ಆಯ್ತಾ ಹೊರತು ಈ ಎಸ್ ಕ್ಯಾಟಗರಿ ವಿಚಾರ ನಾನು ವಿಟ್ನೆಸ್ಸೇ ಮಾಡಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಹೋಗಲ್ಲ. ಅವ್ರು ಏನು ಮಾಡಿದ್ದಾರೆ ಅನ್ನೋ ಕಾನ್ಷಿಯಸ್ನೆಸ್ಸೇ ಅವರಿಗಿಲ್ಲದೆ ನಾನೊಬ್ಬ ಹೋರಾಟಗಾರ್ತಿ, ಅದು ನನ್ನದೇ ಒಂದು ಗೌರವ ಇದೆ ಅಂದರೆ, ಯಾಕೆ ಬೇರೆ ಹೆಣ್ಮಕ್ಳಿಗೆ ಗೌರವ ಇಲ್ವಾ? ಬೇರೆ ಹೆಣ್ಮಕ್ಳು ಹೋರಾಟ ಮಾಡೋ ಹಾಗಿಲ್ವಾ? ಬೇರೆ ಹೆಣ್ಮಕ್ಳಿಗೆ ಫ್ಯಾಮಿಲಿ ಇಲ್ವಾ? ಅವ್ರನ್ನ ಜನ ನೋಡ್ತಿಲ್ವಾ? ಸೊ ಹಾಗಿದ್ರೆ ನಿಮ್ಮನ್ನು ನೀವು ಹೋಗಿ ಬನ್ನಿ ಅಂದರೆ ಮಾತ್ರ ಗೌರವ. ಅದು ಬಿಟ್ಟು ನೀವು ಏನೇ ಮಾಡಿದ್ರೂ ಅದು ನಿಮ್ಮ ಪ್ರಕಾರ ಕ್ಯಾಶುವಲ್. ನಿಮ್ಮನ್ನು ಯಮ್ಮ ಅಂದ್ರೇ ತಡ್ಕೊಂಡಿಲ್ಲ. ಇಷ್ಟು ಮಾತುಗಳು ನನಗೆ ಹೇಳಿದ್ರಲ್ಲ, ಹೂದ ಹೆಲ್ಲ, ಅಯ್ಯೋ ಏನು ಯೋಗ್ಯತೆ ಇದೆ, ಮೈ ಫುಟ್
307 ಕೇಸ್ ಹಾಕ್ತೀನಿ, ಈಚೆ ಬಾ. ಅವಶ್ಯಕತೆ ಏನಿತ್ತು? ಹೋರಾಟನ ಅದು? ಹೋರಾಟಗಾರ್ತಿ ಮಾತಾಡೋ ಮಾತಾದು? ಅವರಿಗೆ ಟ್ರಿಗರ್ಸ್ ತುಂಬ ಬೇಗ ಆಗುತ್ತೆ. ಟ್ರಿಗರ್ ಆದಾಗ ಅವರ ಆ ಕಾಮ್ನೆಸ್ ಏನಿದೆ, ಆ ಕಾಮ್ನೆಸ್ನ ಆಪೋಸಿಟ್ ಆಗಿಬಿಡ್ತಾರೆ. ನಾರ್ಮಲಾಗಿ ಮಾತಾಡುವಾಗ ಎಷ್ಟು ಮಾತಿನ ಹಿಡಿತಾ ಇದೆ, ಭಾಷೆ ಅಷ್ಟು ಸ್ಪಷ್ಟವಾಗಿದೆ ಅಂತೆಲ್ಲ ಹೇಳ್ತಾರಲ್ಲ, ಅದೇ ಸ್ಪಷ್ಟತೆ, ಅದೇ ಕಾನ್ಷಿಯಸ್ನೆಸ್ ಕೋಪ ಬಂದಾಗಲೂ ಇರಬೇಕಾಗತ್ತೆ. ಮುಂದಿನ ವಾರ ಎಲಿಮಿನೇಟ್ ಆಗುವಂತಹ ಸ್ಪರ್ಧಿ ಯಾರಾಗಿರಬಹುದು? ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ನನ್ನನ್ನು ಎಕ್ಸ್ಪೆಕ್ಟ್ ಮಾಡಿದ್ರಾ ನಾನು ಬೇಗ ಬರ್ತೀನಿ? ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ರೆ ಒಂದು ಅಂದಾಜು ಅನ್ನೋಂಥದ್ದು ಇರುತ್ತಲ್ವ. ನಾನು ಈ ವಾರನೂ ಕೂಡ ನಮ್ಮದೇ ಆದಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಅಂದರೆ ಸ್ಪಂದನ ಬಹುಶಃ ಹೋಗ್ಬೋದು, ಅಭಿಷೇಕ್ ಹೋಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಆಗಲಿಲ್ಲ. ಯಾಕಾಗಲಿಲ್ಲ ನಮಗೂ ಗೊತ್ತಿಲ್ಲ. ನಾನು ಯಾಕೆ ಹೊರಗೆ ಬಂದಿದ್ದೀನಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವು ಕಾಣಿಸ್ಕೊಂಡ್ರಾ ಅಂತ ಕೇಳಿದ್ರೆ, ಅಂಥ ಇನ್ಸಿಡೆಂಟ್ ಥರ್ಡ್ ವೀಕಲ್ಲಿ ಟಾಸ್ಕ್ ಅನ್ನೋ ವಿಚಾರ ಬಿಟ್ಟು ಈ ನಾಗವಲ್ಲಿ ಅನ್ನೋ ವಿಚಾರ ತುಂಬ ಹೈಲೈಟ್ ಆಯಿತು. ಕೆಲವೊಮ್ಮೆ ಒಂದು ಟ್ರ್ಯಾಕ್ ನಡೀತಿದೆ ಅನ್ನೋದಾದಾಗ ಅದು ಫಾಲೋ ಅಪ್ ಆಗುತ್ತೆ. ಅವರೆಲ್ಲಿ ಹೋಗ್ತಾರೆ, ಏನು ಮಾತಾಡ್ತಾರೆ. ಇಟ್ಸ್ ಅ ಸ್ಟೋರಿ ಟೆಲ್ಲಿಂಗ್. ಸೊ ಆ ಟ್ರ್ಯಾಕ್ ಹೀಗೆ ಹೋಗುವಾಗ ನಾವೆಲ್ಲ ಅದಕ್ಕೆ ರಿಲೇಟ್ ಆಗದೆ ಇದ್ದಾಗ ಜಾಸ್ತಿ ಆನ್ ಸ್ಕ್ರೀನ್ ಬರೋದಿಲ್ಲ. ಸೊ ಹಾಗಾಗಿ ಮೇ ಬಿ ಆ ಟ್ರ್ಯಾಕ್ ಹೈಲೈಟ್ ಆಗಿದ್ದರಿಂದ ಬೇರೆಯವ್ರಿಗೆ ಅಷ್ಟು ಪ್ರಿಯಾರಿಟಿ ಸಿಕ್ಕಿಲ್ಲ ಅನಿಸುತ್ತೆ. ಈಗ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋದು 3 ಸ್ಪರ್ಧಿಗಳು. ಮೊದಲನೇ ದಿನ ಹೋದಾಗಲೇ ಈಗ ರಘು ಅವರು ಕ್ಲಾಶ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವ್ರ ಜೊತೆಗೆ. ಆ ಪ್ರೋಮೋ ಏನಾದರೂ ನೋಡಿದ್ರಾ? ಪ್ರೋಮೋ ನೋಡಿದೆ. ಅದೇ ನಾವೆಲ್ಲ ಕಷ್ಟಪಟ್ವಿ, ಅವ್ರು ಹೋಗ್ಬಿಡೆ ಅಯ್ಯೋ ಅಂತಿದ್ದಾರೆ. ಚೆನ್ನಾಗಿ ಆಡಲಿ. ಎಂಡ್ ಆಫ್ ದ ಡೇ ನಮ್ಮದು ಜಂಟಿ ಅಂತ ಸಿಕ್ಕಿದ್ದು ನಮಗೆ ತುಂಬ ಮೈನಸ್ ಹೊಡೀತು. ತುಂಬ ಕಷ್ಟಪಟ್ಟಿದ್ದೀವಿ. ಅಂದರೆ ಫಸ್ಟ್ 2 ವೀಕ್ಸ್ ವಾಸ್ ವೆರಿ ಟೆರಿಬಲ್. ಫಸ್ಟು 2 ದಿನ ಅಂತೂ ಊಟ ಇಲ್ಲ, ನಿದ್ದೆ ಇಲ್ಲ, ಹಿಂಗೆ ಮಾಡೋಂಗಿಲ್ಲ. ಅದ್ರ ಮಧ್ಯ ಅಷ್ಟು ಹೊಸ ಜನ, ಅದ್ರ ಮಧ್ಯ ಬೇಡಿ, ಒಂದು ಟಾಯ್ಲೆಟಿಗೆ ಹೋಗುವಾಗ ಇವ್ರು ಎಳ್ಕೊಂಡು ಹೋಗಬೇಕು. ಆ ಥರ ಎಲ್ಲ ಸ್ಟ್ರಗಲ್ ಮಾಡಿದ್ದೀವಿ. ಅದೆಲ್ಲ ಸ್ಟ್ರಗಲ್ ಮಾಡಿ ಈಗ ಸ್ವಲ್ಪ ಆಟ ಶುರು ಮಾಡೋಣ ಅಂತ ಉಸಿರಾಡೋ ಅಷ್ಟೊತ್ತಿಗೆ ಆಟ ಆಡೋರನ್ನ ಹೊರಗಡೆ ಹಾಕಿ, ಹೊರಗಡೆಯಿಂದ ಎಲ್ಲ ಕಂಟೆಂಟು ವಿಸಿಬಲ್ ಮಾಡಿ ಒಳಗಡೆ ಕಳಿಸಿದಾಗ ಇಟ್ಸ್ ವೆರಿ ಈಸಿ ಟು ಟಾರ್ಗೆಟ್ ಯು. ಈಗ ಯಾರು ತುಂಬ ಫ್ಯಾನ್ ಬೇಸ್ ಇರುತ್ತೆ, ತುಂಬ ಚಾಲ್ತಿಯಲ್ಲಿರ್ತಾರೆ, ಆ ಸ್ಪರ್ಧಿ ಜೊತೆ ಒಂದೊಂದಷ್ಟು ಜನ ಏನಾದ್ರು ಸೇರ್ಕೊಂಡ್ರೆ, ಅಥವಾ ಈ ವ್ಯಕ್ತಿ ಜೊತೆ ನಾನೇನಾದರೂ ಇದ್ರೆ ನಾನು ಹೈಲೈಟ್ ಆಗ್ತೀನಿ, ನಾನು ಸೇಫ್ ಆಗ್ತೀನಿ, ಈ ರೀತಿ ಮೈಂಡ್ಸೆಟ್ ಇಟ್ಕೊಂಡು ಏನಾದರೂ ಒಳಗಡೆ ಇದ್ದರೆ ಆ ವ್ಯಕ್ತಿ ಜೊತೆನೆ ಮಿಂಗಲ್ ಆಗೋವಂಥದ್ದು, ಜೆಲ್ ಆಗೋದು, ಈ ರೀತಿ ಇದ್ದರೆ ಏನಾದರೂ ವರ್ಕ್ ಆಗ್ಬೋದು? ಹಂಗಾಗಲ್ಲ. ಕನೆಕ್ಟಿವಿಟಿ ಆ ವ್ಯಕ್ತಿಗೂ ಇಂಟ್ರೆಸ್ಟ್ ಇರಬೇಕಲ್ಲ ನಿಮ್ಮ ಹತ್ರ ಮಾತಾಡೋದಕ್ಕೆ. ಕನೆಕ್ಟಿವಿಟಿ ಅನ್ನೋದು ಬೆಳಿಬೇಕು. ಗಿಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿದ್ದಾನೆ, ಆದರೆ ಕಾವ್ಯ ಜೊತೆ ಬಾಂಡಿಂಗ್ ಇದೆ, ಚಂದ್ರಣ್ಣ ಜೊತೆ ಬಾಂಡಿಂಗ್ ಇದೆ, ನಾನು ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ. ಆದರೆ ಕೊನೆಯಲ್ಲಿ ರಾಶಿಕಾ ಜೊತೆ ಒಂದು ಬಾಂಡಿಂಗ್ ಬಂತು, ಮಂಜು ಅಮ್ಮ ಜೊತೆ ಒಂದು ಬಾಂಡಿಂಗ್ ಬಂತು. ಸೊ ಇಟ್ ಹ್ಯಾಸ್ ಟು ಹ್ಯಾಪನ್ ನ್ಯಾಚುರಲಿ. ಅವರೇ ಚುಚ್ಚೋದು ನಮಗೆ. ಚುಚ್ಚೋಕ್ಕೂ ಮುಂಚೆ ಚೆನ್ನಾಗಿ ಒಟ್ಟಿಗೆ ಊಟ ಮಾಡಿಬಿಡೋಣ. ಸಾಯಂಕಾಲ ಹೆಂಗಿದ್ರು ಜಗಳ ಆಡ್ತೀವಿ, ಇವತ್ತೇನು ಜಗಳ ಆಗಿಲ್ಲಲ್ಲ, ಶುರು ಆಗಿಲ್ವಲ್ಲ, ಒಟ್ಟಿಗೆ ಊಟ ಮಾಡೋಣ, ನಗೋಣ. ಸಾಯಂಕಾಲ ಮತ್ತೆ ಆ ಕಡೆ ಮೂತಿ ಒಬ್ಬರು ತಿರುಗಿಸ್ಕೊಂಡು ಕೂತಿರ್ತಾರೆ, ಈ ಕಡೆ ದಟ್ ಈಸ್ ದ ಬ್ಯೂಟಿ ಆಫ್ ಬಿಗ್ ಬಾಸ್ ಹೌಸ್. ವೆರಿ ಅನ್ಪ್ರಿಡಿಕ್ಟಬಲ್. ಫಿಸಿಕಲಿ ಸ್ಟ್ರಾಂಗ್ ಇರೋಕ್ಕಿಂತ ಹೆಚ್ಚಾಗಿ ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಅವ್ರು ಗೆಲ್ತಾರೆ ಅಂತಾರೆ. ಸೊ ಮನೆ ಒಳಗಡೆ ತುಂಬ ಮೆಂಟಲಿ ಸ್ಟ್ರಾಂಗ್ ಇರೋವಂಥವ್ರು ಯಾರು? ಹಂಗೆ ನೋಡೋಕೋದ್ರೆ ಐ ಆಮ್ ವೆರಿ ಮೆಂಟಲಿ ಸ್ಟ್ರಾಂಗ್. ಯಾಕೆ ಹೊರಗಡೆ ಕೂತಿದ್ದೀನಿ? ಅಂದರೆ ಯಾರ ಮಾತಿಗೂ ಬೇಗ ಬಗ್ಗಲ್ಲ, ಈ ರೀತಿ ಅದನ್ನು ಹಠ ಅಂತಾರೆ. ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳಲ್ಲ. ಯಾರ ಮಾತಿಗೂ ಬೇಗ ಬಗ್ಗಲ್ಲ, ಹಠವಾದಿ ಅಂತಾರೆ. ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳಲ್ಲ. ಐ ಟೆಲ್ ಯು, ಪ್ರತಿಯೊಂದು ಸಿಚುಯೇಷನ್, ಪ್ರತಿಯೊಂದು ಸಂದರ್ಭನ ಹೇಗೆ ಫೇಸ್ ಮಾಡ್ತೀರಾ, ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ವ್ಯಕ್ತಿತ್ವನ ಜನ ಹೊಗಳೋದೋ ತೆಗಳೋದೋ ಮಾಡ್ತಾ ಇರ್ತಾರೆ. ಬಟ್ ವಾಟ್ ಹ್ಯಾಪನ್ಸ್ ಇಸ್ ಫಿಸಿಕಲ್ ಫಿಟ್ನೆಸ್, ಫಿಸಿಕಲ್ ಟಾಸ್ಕ್ಸ್ ಆಡಿದ್ರೆ ನಿಮಗೆ ಇಮ್ಯುನಿಟಿ ಸಿಗುತ್ತೆ, ಅಡ್ವಾಂಟೇಜಸ್ ಸಿಗುತ್ತೆ, ಸೇಫ್ ಆಗ್ತೀರಾ. ಅದು ಅಷ್ಟೇ ಮುಖ್ಯ. ಈ ಮೆಂಟಲ್ ಚಾಲೆಂಜಸ್ ಅಂತ ಬಂದಾಗ ಪ್ರತಿದಿನ ಯಾವಾಗ ಯಾರು ಹೆಂಗೆ ತಿರುಗ್ತಾರೋ ಹೇಳೋದಕ್ಕಾಗಲ್ಲ. ಅದನ್ನು ನಮ್ಮದೇ ರೀತಿಯಲ್ಲಿ ನಾವು ಬಳಕೆ ಮಾಡ್ಕೊಳ್ಳೋದಕ್ಕೆ ಬರಬೇಕು. ಅದು ಅಶ್ವಿನಿ ಗೌಡ ತುಂಬ ಚೆನ್ನಾಗಿ ಗೊತ್ತು. ಅವರು ಅದನ್ನು ಅಡ್ವಾಂಟೇಜ್ ಅವರಿಗಾಗೋ ಹಾಗೆ, ಇವಾಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ಅವರು ಅವ್ರ ಹ್ಯೂಮರ್ಗೆ ಫೇಮಸ್, ಅವ್ರದ್ದೇ ಫ್ಯಾನ್ ಬೇಸ್ ಇದೆ ಅಂತ ಗೊತ್ತಿತ್ತು ಅವರಿಗೆ. ಗಿಲ್ಲಿ ಅವ್ರ ಜೊತೆ ಫಸ್ಟ್ ವೀಕ್ ಆಟ ಆಡಿದ್ರು, ಅವ್ರಿಗೆ ಆಪೋಸಿಟ್ ಹೋದರು. ಸೆಕೆಂಡ್ ವೀಕ್ ಕೂಡ ಆಟ ಆಡಿದ್ರು. ಆಮೇಲೆ ಗಿಲ್ಲಿ ಅವ್ರಿಗೆ ಗೊತ್ತಾಯಿತು, ಓಕೆ ನಾನೇ ಭಾವ ಕೊಡ್ತಿದ್ದೀನಿ ಅಂತ. ಇವಾಗ ಹಿ ವುಡಂಟ್ ಡೂ ದ್ಯಾಟ್. ಈ ಸ್ಪರ್ಧಿ ಫೈನಲ್ವರೆಗೂ ಇರ್ತಾರೆ ಅನ್ನೋದಾದರೆ
ಗೆಲ್ಲಿರ್ತಾರೆ. ಅವ್ರೊಬ್ಬರ ಹೆಸರು ಮಾತ್ರ ತಗೊಳಕ್ ಇಷ್ಟಪಡ್ತೀರಾ ಅಥವಾ ಅಂದರೆ ಈಗ 3 ಜನ ಬಂದಿದ್ದಾರೆ, ಅವ್ರ ಆಟ ನಾನು ನೋಡಿಲ್ಲ, ಹೇಗಿದ್ದಾರೆ ಏನು ವ್ಯಕ್ತಿತ್ವ ಅಂತ ಗೊತ್ತಿಲ್ಲ, ಎಲ್ಲ ಆಲ್ರೆಡಿ ನೋಡಿ ಹೋಗ್ತಿರೋದ್ರಿಂದ ವೆರಿ ಈಸಿ ಟು ಟಾರ್ಗೆಟ್. ಅದು ಮೇ ಬಿ 1 ವಾರಕ್ಕೆ ವರ್ಕ್ ಆಗುತ್ತೆ. 1 ವಾರ ಆದಮೇಲೆ ಅವರು ಮನೇಲಿ ಕಳೆದು ಹೋಗಿರ್ತಾರೆ. ಆ ಕಳೆದು ಹೋಗಿರೋ ಸಮಯದಲ್ಲಿ ಚಾಲೆಂಜಸ್ನ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರು ಬಂದ ಮೇಲೆ ನಮ್ಮ ಜನ ಆಲ್ರೆಡಿ ಇರೋರು ಎಚ್ಚೆತ್ಕೊಂಡು ಸಖತ್ತಾಗಿ ಆಟ ಆಡಿದ್ರೆ ಗೆಲ್ತಾರೆ. ಇಷ್ಟು ಸೀಸನ್, ಇವಾಗ 12 ಸೀಸನ್ ನಾವು ನೋಡೋದಾದ್ರೆ ಶ್ರುತಿ ಮೇಡಮ್ ಒಬ್ಬರೇ ಫೀಮೇಲ್ ಗೆದ್ದಿರೋದು ಬಿಗ್ ಬಾಸ್ ಟ್ರೋಫಿನ. ಹೆಣ್ಮಕ್ಳಿಗೆ ಇನ್ನೂ ಆ ಟ್ರೋಫಿನ ಗೆಲ್ಲೋಕ್ಕಂಥದ್ದು ಆಗ್ತಾ ಇಲ್ಲ. ನಿಮ್ಮ ಸೀಸನಲ್ಲಿ ಏನಾದರೂ ಸಾಧ್ಯತೆ ಇದೆ? ಆ ರೀತಿ ಕ್ಯಾಂಡಿಡೇಟ್ ಇದ್ದಾರೆ ಅನ್ಸುತ್ತಾ ನಿಮಗೆ? ಕ್ಯಾಂಡಿಡೇಟ್ ಪ್ರತಿ ವರ್ಷ ಬರ್ತಾರೆ. ಹೆಣ್ಮಕ್ಳು ಪ್ರತಿ ವರ್ಷ ಆಡೋಕ್ಕೆ ಬಂದಾಗ ಯಾಕೆ ಸಂಗೀತ ಶೃಂಗೇರಿ ಅವರು ಸ್ಟ್ರಾಂಗ್ ಇರಲಿಲ್ವಾ, ಕೇಪೇಬಲ್ ಇರಲಿಲ್ವಾ, ಡಿಸರ್ವಿಂಗ್ ಇರಲಿಲ್ವಾ? ಆಮೇಲೆ ಮಾಳವಿಕಾ ಅವಿನಾಶ್ ಅವರು ತುಂಬಾ ಸ್ಟ್ರಾಂಗ್ ಲೇಡಿ ಆಗಿದ್ದರು. ಕೆಲವೊಂದು ಸೀಸನಲ್ಲಿ ಬಂದ ತುಂಬ ಸ್ಟ್ರಾಂಗ್ ಪರ್ಸನಾಲಿಟೀಸ್ ತುಂಬ ಪ್ರಯತ್ನ ಮಾಡಿದ್ದಾರೆ. ಸಮ್ಟೈಮ್ಸ್ ಐ ಥಿಂಕ್ ಇಟ್ಸ್ ನಾಟ್ ಅಬೌಟ್ ಮೇಲ್ ಆರ್ ಫೀಮೇಲ್, ಇಟ್ಸ್ ಅಬೌಟ್, ಸುದೀಪ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ಮನೆಯವರ ಪ್ರೀತಿ, ನಿಮ್ಮ ಎಬಿಲಿಟಿ, ಜನರ ಪ್ರೀತಿ, ಇದು 3 ಇದ್ರೇ ಬಿಗ್ ಬಾಸ್ ಗೆಲ್ಲಕ್ಕೆ ಸಾಧ್ಯ ಅಂತ. ಮೇ ಬಿ ಒಂದು ಯಾವುದೋ ವಿಚಾರದಲ್ಲಿ ಕಡಿಮೆ ಆಗ್ಬಿಡ್ಬೋದು. ಗಂಡು ಮಕ್ಕಳಿಗೆ ಐ ಟೆಲ್ ಯು, ಓಕೆ, ಒಂದು ಹೀರೋ ಪ್ಯಾಟರ್ನ್, ಬೇಗ ಹೆಣ್ಮಕ್ಳೇ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ, ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಲಾಸ್ಟ್ ಒಂದಷ್ಟು ಸೀಸನ್ ಗೆದ್ದಿರೋ ಹುಡುಗರು ಕಂಟೆಸ್ಟ್ ನೋಡಿದ್ರೆ ಒಂದು ಹೀರೋ ಮಟೀರಿಯಲ್ ಅಲ್ವಾ? ಓ, ಲವ್ ಅ ಬಾಯ್, ನೈಸ್ ಗುಡ್ ಲುಕಿಂಗ್ ಗಾಯ್, ಟಾಸ್ಕ್ಸಲ್ಲೂ ಫಿಸಿಕಲಿ ಫಿಟ್ ಇದ್ದಾರೆ, ಲುಕ್ಸ್ ವೈಸ್ ಫಿಟ್ ಇದ್ದಾರೆ, ಮೆಂಟಲಿ ಫಿಟ್ ಇದ್ದಾರೆ, ಗೇಮ್ಸ್ ಚೆನ್ನಾಗಿ ಆಡ್ತಾರೆ. ಹೆಣ್ಮಕ್ಳ ವಿಚಾರಕ್ಕೆ ಬಂದಾಗ ಇಟ್ಸ್ ನಾಟ್ ಜಸ್ಟ್ ದ ಬ್ಯೂಟಿ ದಟ್ ಮ್ಯಾಟರ್ಸ್. ನೀವೆಷ್ಟೇ ಬ್ಯೂಟಿಫುಲ್ ಆಗಿರಿ, ನಿಮ್ಮನ್ನು ಗ್ಲ್ಯಾಮ್ ಡಾಲ್ ಮಾಡಿಬಿಡ್ತಾರೆ. ಅಥವಾ ನೀವು ಎಷ್ಟೇ ಪ್ರಯತ್ನ ಮಾಡಿ ನೀವು ಕಿರ್ಚಾಡಿ ಕಿರಿಕ್ ಪಾರ್ಟಿಗೆ ಮಾಡಿಬಿಡ್ತಾರೆ. ನೀವು ಡಾಮಿನೇಟಿವ್ ಆಗಿರಿ, ಸಖತ್ ಡಾಮಿನೇಟಿವ್ ಅಪ್ಪ ಅವಳು ಅಂತ ಕರೀತಾರೆ. ಕೆಲವೊಬ್ಬರು ಎಬಿಲಿಟಿ ಇದ್ದರೂ ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಸರಿ ದಾರಿ ಹಿಡಿದೆ ತಪ್ಪು ದಾರಿ ಹಿಡಿದ್ಬಿಟ್ಟು ತಪ್ಪಿಸ್ಕೋತಿದ್ದಾರೆ ಈ ಸಲ. ಇನ್ನು ಕೆಲವೊಬ್ಬರು ಅವಕಾಶನೇ ಸಿಗದೆ ಹೊರಗೆ ಬಂದು ಕೂತಿದ್ದಾರೆ. ಇಟ್ಸ್ ನಾಟ್ ದ ಪೀಪಲ್. ಎಬಿಲಿಟಿ ಇಲ್ದಿರೋರನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸಲ್ಲ. ಅವರು ವರ್ಷಾನ್ಗಟ್ಲೆ, ತಿಂಗಳಾನ್ಗಟ್ಲೆ ರಿಸರ್ಚ್ ಮಾಡಿ ನಿಮ್ಮ ಬಗ್ಗೆ ಎಲ್ಲ ವಿಚಾರ ತಿಳ್ಕೊಂಡು ನಿಮ್ಮನ್ನು ಕರ್ಕೊಳ್ಳೋದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಒಂದು 10 ಜನರಿಂದ 20 ಜನ ಕ್ರಿಯೇಟಿವ್ ಟೀಮ್ ಅವರು ರಿಸರ್ಚ್ ಮಾಡಿ ಆಮೇಲೆ ಕರ್ಕೊಳ್ಳೋದು. ಸೊ ಯಾವುದು ಯಾವಾಗ ಯಾವ ಸೀಸನಿಗೆ ವರ್ಕ್ ಆಗುತ್ತೆ ಹೇಳೋಕ್ಕಾಗಲ್ಲ. ಈ ಸೀಸನ್ ನೋಡಿ ಹ್ಯೂಮರ್ ವರ್ಕ್ ಆಗ್ತಿದೆ, ಒಂದು ಕಾಮಿಕಲ್ ಕ್ಯಾರೆಕ್ಟರ್ ವರ್ಕ್ ಆಗ್ತಿದೆ. ಇಲ್ಲಿ ಇರೋದೇ ಹಾಗೆ ನ್ಯಾಚುರಲ್, ನಗ್ನಗ್ತಾ ಖುಷಿಯಾಗಿ ನಗಿಸ್ಕೊಂಡು ಎಲ್ಲದನ್ನು ಈಸಿಯಾಗಿ ತೊಗೊಂಡು, ಯಾವುದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ದು ಆರಾಮಾಗಿದ್ದಾರೆ. ಆ ಜನಕ್ಕೆ ಇಷ್ಟ ಆಗ್ತಿದೆ. ಪ್ರತಿ ವರ್ಷ ಒಂದು ವ್ಯಕ್ತಿತ್ವ ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಈ ವರ್ಷ ಈ ವ್ಯಕ್ತಿತ್ವ, ಈ ಪ್ರತಿ ವರ್ಷ ಪ್ರತಿ ಸೀಸನಲ್ಲೂ ಕಪಲ್ ಅನ್ನೋಂಥದ್ದು ಒಳಗಡೆ ಇಲ್ಲದೆ ಇದ್ರೂ ಸಹ ಪೋರ್ಟ್ರೇ ಆಗುವಂಥದ್ದು ನಾವು ನೋಡಿರ್ತೀವಿ. ಈ ನಿಮ್ಮ ಸೀಸನಲ್ಲಿ ಯಾರಾದರೂ ಆ ರೀತಿ ಕಪಲ್? ಈಗ ಹೊಸಬ್ರು ಸೂರಜ್ ಅಂತ ಒಬ್ರು ಹೋಗಿದ್ದಾರೆ. ರಾಶಿ ಪಾಪ ಕಾಯ್ತಾ ಇದ್ಲು, ಒಂದು ಹ್ಯಾಪನಿಂಗ್ ಹುಡುಗ ಬರಲಿ ಅಂತ ಮ್ಯಾನಿಫೆಸ್ಟ್ ಮಾಡಿಬಿಡಿದಾಳೆ ಅನ್ಸುತ್ತೆ. ಸೊ ಪ್ರಾಬ್ಲಿ ರಾಶಿ ಸೂರಜ್ ಅವ್ರದ್ದು ವರ್ಕ್ ಆಗ್ಬೋದು. ನಿಮ್ಮ ಜೊತೆ ಯಾರಾದರೂ ಫ್ಲರ್ಟ್ ಮಾಡ್ತಿದ್ರಾ? ಅವಕಾಶನೇ ಕೊಡ್ಲಿಲ್ವಾ ಅಶ್ವಿನಿ ಅವರು? ಖಂಡಿತ ಕೊಡಲ್ಲ. ಅಶ್ವಿನಿ ಅವರು ತುಂಬ ಲೈಕ್ ರಿಸರ್ವ್ಡ್, ಹೇಗೆ? ರಿಸರ್ವ್ಡ್ ಅಂತಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ, ಎಲ್ಲಿ ನಂಬಬೇಕು ಅಲ್ಲಿ ನಂಬ್ತೀನಿ. ರಿಸರ್ವ್ಡ್ ಅಂದರೆ ಯಾವ ರೀತಿ? ಅಂದರೆ ತುಂಬ ಜನರ ಜೊತೆ ಇಂಟ್ರಾಕ್ಟ್ ಮಾಡೋದಿಲ್ಲ, ನಿಮ್ಮದೇ ಅಂತ ಒಂದು ಇಂಟ್ರೆಸ್ಟಿಂಗ್ ಅನಿಸ್ಬೇಕು. ನನ್ನದೇ ಆದಂಥ ವರ್ಡ್ ಇರಲ್ಲ, ಬಟ್ ಇಂಟ್ರೆಸ್ಟಿಂಗ್ ಅನಿಸ್ಬೇಕು. ನಿಮ್ಮ ವ್ಯಕ್ತಿತ್ವ ಇಷ್ಟ ಆದರೆ, ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸಿದ್ರೆ ನಾನೇ ಬಂದು ಕೇಳ್ತೀನಿ. ಅದರ್ವೈಸ್ ನನಗೇನು ಕಾಣುತ್ತಲ್ಲ ಬಿಹೇವಿಯರ್, ಅದರ ಬೇಸಿಸ್ ಮೇಲೆ ಓಕೆ ಇವ್ರು ನನಗೆ ಸೆಟ್ ಆಗಲ್ಲ ಅಷ್ಟೇ ಹೊರತು ದೇರ್ ಇಸ್ ನೋ ಈ ರಿಸರ್ವ್ಡ್ ವರ್ಡ್ ಎಲ್ಲ ಈ ಟ್ರೈನ್ಗೆ ಬಸ್ ಟಿಕೆಟ್ ರಿಸರ್ವ್ ಮಾಡೋದಕ್ಕೆ ಸೂಟ್ ಆಗುತ್ತೆ ಹೊರತು ವ್ಯಕ್ತಿತ್ವನ ಹೋಲಿಸೋದಕ್ಕೆ ಸೂಟ್ ಆಗಲ್ಲ. ಓಕೆ, ಅಶ್ವಿನಿ ಅವ್ರನ್ನ ಬಹುಶಃ ಇಂಟರ್ವ್ಯೂಗಳದ್ದೆಲ್ಲ ನೋಡಿದಾದ್ಮೇಲೆ ಸ್ಟ್ರೈಟ್ ನೇರವಾಗಿ ಉತ್ತರ ಕೊಡ್ತಾರಲ್ವ, ಸ್ಟ್ರೈಟ್ ಹಿಟ್ ಅಂತ, ಆ ರೀತಿ ಏನಾದರೂ ಟೈಟಲ್ ನಿಮಗೆ ಬರಬಹುದು ಅನಿಸುತ್ತೆ. ಗೊತ್ತಿಲ್ಲ, ಅಂದರೆ
ದಿಸ್ ಇಸ್ ಹೌ ಐ ಆಮ್. ಹಾಗಾಗಿ ನಾನು ಹೇಳಿದಾಗೆ ಯಾರನ್ನೂ ಮೆಚ್ಚೋಕ್ಕೋಸ್ಕರ ಬದುಕಿದಾಗ ಪ್ರತಿದಿನ ಅವ್ರನ್ನ ಮೆಚ್ಚಬೇಕಲ್ಲ ಅಂತ ಯೋಚಿಸ್ಬೇಕಾಗತ್ತೆ. ಹೀಗೆ ನಾನು ಹೀಗೆ ಅಂತ ಜನಕ್ಕೂ ಗೊತ್ತಾದಾಗ ಕರೆಕ್ಟ್ ಅಲ್ವಾ, ಅವಳಿರೋದೇ ಸರಿ ಅಂತ ಜನರು ಪ್ರೀತಿ ತೋರಿಸ್ತಾರೆ. ಸೊ ಇಟ್ಸ್ ಬೆಟರ್ ಟು ಬಿ ರಿಯಲ್. ಇದು ನಿಮ್ಮ ವೈಯಕ್ತಿಕ ಕೇಳುವಂತಹ ಅಧಿಕಾರ ಇರುತ್ತೋ ಇಲ್ವೋ, ಆದರೆ ಪಬ್ಲಿಕ್ ಫಿಗರ್ ಆಗಿ, ನೀವು ಪಬ್ಲಿಕ್ ಫಿಗರ್ ಆಗಿ, ನಾನು ಜರ್ನಲಿಸ್ಟ್ ಆಗಿ ನನ್ನ ಒಂದು ಪ್ರಶ್ನೆ ನಿಮಗೆ ಅಂದರೆ, ಈ ಲಿಪ್ ಫಿಲ್ಲಿಂಗ್ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಬಂದಿರುತ್ತೆ. ಹೌದು, ನೀವು ಕೂಡ ನಿಮ್ಮ ಬಗ್ಗೆ ಬಂದಿರುವಂತಹ ಎಲ್ಲ ಕಾಮೆಂಟ್ಸ್ ಇರ್ಬೋದು, ಮೀಮ್ಸ್ ಇರ್ಬೋದು, ಎಲ್ಲವನ್ನು ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಏನಾದರೂ ನಿಮಗೆ ಹೇಳಬೇಕು, ಮಾತಾಡಬೇಕು ಅನಿಸಿದೆಯಾ? ನನಗೆ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಇಟ್ ಈಸ್ ನಾಟ್ ಅ ಸರ್ಜಿಕಲ್ ಪ್ರೊಸೀಜರ್ ಆರ್ ಎನಿಥಿಂಗ್. 3 ತಿಂಗಳಲ್ಲಿ ಡಿಸಾಲ್ವ್ ಆಗುವಂಥದ್ದು ಇಷ್ಟ ಇಲ್ಲ ಅಂದರೆ ನಾಳೆನೂ ಹೋಗಿ ಡಿಸಾಲ್ವ್ ಮಾಡಿಸ್ಕೊಳ್ಳೋದು ಅಂಥದ್ದು. ಸಿ ವಾಟ್ ಹ್ಯಾಪನ್ಸ್ ಇಸ್, ಪ್ರತಿಯೊಬ್ಬರಿಗೂ ಕೆಲವೊಂದು ವಿಚಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನಿಸುತ್ತೆ, ಸರಿ ಮಾಡ್ಕೋಬೇಕು ಅನಿಸುತ್ತೆ. ಅವಕಾಶ ಸಿಕ್ಕಾಗ ನಿಮ್ಮ ಬಗ್ಗೆ ನೀವು ಯಾವುದು ವಿಚಾರ ಏನೂ ಫೀಚರ್ ಬದಲೇ ಮಾಡ್ಕೊಳ್ಳಲ್ವ, ನಾವು ಚೂರು ಹೈಟ್ ಆಗಬೇಕು, ಹಿಲ್ಸ್ ಹಾಕೋಣ, ನಾವು ಇದೊಂದು ಚೂರು ಸರಿ ಬೇಕಿತ್ತಲ್ಲ, ಇದೊಂದು ಚೂರು ಲಾಂಗ್ ಹೇರ್ ಇರಬೇಕಿತ್ತಲ್ಲ, ನನ್ನ ಮೂಗೊಂದು ಚೂರು ಶಾರ್ಪ್ ಇರಬೇಕಿತ್ತಲ್ಲ, ನೋಸ್ ಕಟ್ ಮಾಡ್ಕೊಳ್ಳೋಣ. ದಿಸ್ ಈಸ್ ಒನ್ ಅಮಾಂಗ್ ಇಟ್. ಮೇಕಪ್ಪಲ್ಲಿ ಮಾಡ್ಕೋತೀವಿ. ಈಗ ಮೆಡಿಕಲ್ ಪ್ರೊಸೀಜರ್ಸ್ ಬಂದಿದೆ ಅದಕ್ಕೆ. ಆ್ಯಂಡ್ ನಾವೇನು ದಡ್ರಲ್ಲ, ನಾವೇನು ಮಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿರುತ್ತೆ. ಕೆಲವೊಮ್ಮೆ ನಮಗೆ ಆ ರಿಸಲ್ಟು ಹೇಗಾಗತ್ತೆ ಅಂತ ಗೊತ್ತಿರಲ್ಲ. ನಿಮ್ಮನ್ನು ನಂಬಿ ನಾನು ನಿಮ್ಮ ಹತ್ರ ಪರ್ಸ್ನಲ್ ಒಪ್ಕೋತೀನಿ, ಹೇಳ್ಕೊತೀನಿ. ಹಾಗೆ ಡಾಕ್ಟರ್ನ ನಂಬಿ ನಾವು ಓಕೆ ನಮ್ಗೆ ಇಷ್ಟೇ ಬೇಕು, ಹೀಗೆ ಬೇಕು ಅಂತ ಹೇಳುತ್ತೇವೆ. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗುತ್ತೆ. ಆ್ಯಂಡ್ ನಾ ಹೇಳಿದಾಗೆ ಬಿಗ್ ಬಾಸ್ದು ಎಲ್ಲ ಪ್ರೊಸೀಜರ್ ನಡೆಯುವಾಗ ನಾನು ನನ್ನ ಹಳೆ ಪ್ರಾಜೆಕ್ಟ್ನ ಶೂಟಿಂಗ್ ಮುಗಿಸ್ಬೇಕಾಗಿತ್ತು, ಅದರ ಜೊತೆಗೆ ಎಲ್ಲ ತಯಾರಿನೂ ಮಾಡ್ಕೋಬೇಕಾಗಿತ್ತು. ಸೊ ಏನು ನನ್ನ ಮೈಂಡಲ್ಲಿ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದೋ ಅದು ಸರಿಗಾಗಲಿಲ್ಲ. ಅದು ಸರಿ ಮಾಡಿಸ್ಕೊಳ್ಳೋಷ್ಟು ಟೈಮು ಕೂಡ ನನಗಿರಲಿಲ್ಲ. ಹಾಗಾಗಿ ನಾನು ಹೇಗಿದ್ದೀನೋ ಆ ಕ್ಷಣಕ್ಕೆ ಹೇಗಿದ್ದೋ ಹಾಗೆ ಹೋದೆ. ಅದನ್ನು ಜಡ್ಜ್ ಮಾಡಬೇಕು ಅನಿಸಿದ್ರೆ ನಿಮ್ಗೆ ಬಿಟ್ಟಿದ್ದು, ಇಷ್ಟ ಇಲ್ಲ ಅಂದ್ರೂ ನಿಮಗೆ ಬಿಟ್ಟಿದ್ದು. ಬಟ್ ಕ್ರಿಟಿಸೈಸ್ ಮಾಡುವಂಥ ರೈಟ್ಸ್ ನಾನು ಯಾರಿಗೂ ಕೊಟ್ಟಿಲ್ಲ. ಈಗ ಮತ್ತೆ ಅದನ್ನು ಸರಿ ಮಾಡಿಸ್ಕೊಳ್ಳೋಂಥ ಪ್ರೊಸೀಜರಲ್ಲಿ ಏನಾದರೂ ಕಂಟಿನ್ಯೂ ಆಗ್ತೀರಾ? ಪ್ರೊಸೀಜರ್ ಇಲ್ಲ, ಡಿಸಾಲ್ವ್ ಮಾಡಿಸ್ಬೇಕಷ್ಟೇ. ಸಿ ಐ ನೋ, ನಾನು ಇದೇ ಫೀಲ್ಡಲ್ಲಿ ಇದ್ದೀನಿ, ನನಗೇನು ಸೂಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ವಾ. ಸೊ ಅದಾದಾಗ ನಂಗೆ ಅಷ್ಟು ಟೈಮ್ ಇರಲಿಲ್ಲ ಟು ಡಿಸಾಲ್ವ್. ಅದು ಒಂದು ಎಕ್ಸ್ಪೆರಿಮೆಂಟ್ ಫಾರ್ ದ ಫಸ್ಟ್ ಟೈಮ್ ಮಾಡಿಸ್ಕೊಂಡಿತ್ತು. ಸೊ ಹಾಗಾಗಿ ಹೇಗೆ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆಗಿದೆ, ಸಿಲ್ಲಿಯಾಗಿ ವರ್ಕ್ ಆಗಿದೆ, ಓಕೆ, ಜನ ವಿಟ್ನೆಸ್ ಮಾಡಿದ್ದಾರೆ. ಅದರಲ್ಲಿ ಏನು ಕಳ್ಕೊಂಬಿಟ್ಟಿದ್ದೀವಿ? 12 ವರ್ಷ ಕಷ್ಟಪಟ್ಟಿದ್ದೀನಿ, ಅದು ಕಾಣಿಸ್ಲಿಲ್ವಾ? 12 ವರ್ಷ ನ್ಯಾಚುರಲ್ ಆಗಿದೆ, ಅದು ಕಾಣಿಸ್ಲಿಲ್ವಾ? ಏನೋ ಒಂದು ಸಣ್ಣ ಬದಲಾವಣೆ ಆದಾಗ ಅಷ್ಟು ಜಡ್ಜ್ಮೆಂಟಲ್ ಆಗೋ ಅವಶ್ಯಕತೆ ಇಲ್ಲ. ಸಿಲ್ಲಿ ಥಿಂಗ್ಸ್ ಹ್ಯಾಪನ್ಸ್ ಇನ್ ಲೈಫ್. ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಅದೇ ವಿಚಾರಕ್ಕೆ ಟ್ರಾಲ್ ಮಾಡುವಂಥದ್ದು ನಾಟ್ ನೆಸೆಸರಿ ಅಂತ ಅನಿಸುತ್ತೆ. ನಿಮಗೆ ವ್ಯಕ್ತಿತ್ವ ಮುಖ್ಯ ಆಯಿತಾ? ಒಂದು ವ್ಯಕ್ತಿತ್ವದ ಶೋನಲ್ಲಿ ನೀವು ಒಂದು ಸ್ವಲ್ಪ ತುಟಿ ಜಾಸ್ತಿ ಕಾಣಿಸ್ತಾ ಇದೆಯಾ? ಯಾಕೆ ಗುರು? ಓಕೆ, ನಂಗೆ ಗೊತ್ತು, ಅದನ್ನು ಸರಿ ಮಾಡ್ಕೊಳ್ಳೋದು ನನಗೆ ಗೊತ್ತು, ಇಟ್ ಈಸ್ ಓಕೆ. ಇನ್ನು ವಾರದ ಕತೆ ಕಿಚ್ಚನ ಜೊತೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋವಂಥದ್ದು, ನೀವು ಕೂಡ ಒಳಗಡೆ ಇದ್ದು ವೆಯ್ಟ್ ಮಾಡ್ತಾ ಇರ್ತೀರಾ. ಯಾಕಂದರೆ ಸರಿ ತಪ್ಪು ಯಾವುದು ತಿದ್ದೋವಂಥವ್ರು ಒಬ್ಬರು ಬೇಕೇ ಬೇಕು ಜೀವನದಲ್ಲಿ. ಸೊ ಆ ವ್ಯಕ್ತಿ ಬರ್ತಾರೆ, ಎಲ್ಲವನ್ನು ಹೇಳ್ಕೊಡುವಂತಹ ಸಂದರ್ಭದಲ್ಲಿ ಇರಬಹುದು. ಆ ಒಂದು ಘಟ್ಟ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಳಗಡೆ ಸ್ಪರ್ಧೆ. ಸುದೀಪ್ ಸರ್ ಏನು ಗೊತ್ತಾ, ಅವರು ಬಂದಿದ ತಕ್ಷಣ ಮನೆ ಪ್ರೆಸೆನ್ಸೇ ಚೇಂಜ್ ಆಗಿಬಿಡತ್ತೆ. ಅವರು ಬರ್ತಿದ್ದಾರೆ ನಾಳೆ ಅಂದಿದ ತಕ್ಷಣ ಡವ ಶುರು ಆಗಿಬಿಡತ್ತೆ. ವೀಕೆಂಡ್ ಜ್ವರ ಅಂತಲೇ ಇಡಬೇಕು ಬಿಗ್ ಬಾಸ್ ಸೀಸನಲ್ಲಿ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಕಾನ್ಷಿಯಸ್ನೆಸ್ ಇರುತ್ತಲ್ಲ ಅವ್ರಿಗೆ, ನಾಳೆ ಚೆಚ್ತಾರೆ ಗುರು ಸುದೀಪ್ ಸರ್ರು ಅಂತ ಭಯ ಹತ್ತಿರುತ್ತೆ. ಆ್ಯಂಡ್ ಅವರು ಒಂದು ಗುರುಸ್ಥಾನದಲ್ಲಿರ್ತಾರೆ. ಸ್ಟೇಜ್ ಮೇಲೆ ಬಂದಾಗ ತುಂಬ ಸೂಕ್ಷ್ಮವಾದ ವಿಚಾರಗಳನ್ನ ತುಂಬ ಒಳ್ಳೆಯ ರೀತಿಯಲ್ಲಿ ಬಿಟ್ವೀನ್ ದ ಲೈನ್ಸ್ ಹೇಳೋದಕ್ಕೆ ಟ್ರೈ ಮಾಡ್ತೇವೆ. ಅದನ್ನು ರೀಡ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಯಾಕೋ ಎಡವ್ತಾ ಇದ್ದೀವಿ, ಇಲ್ಲಿ ಸರಿ ದಾರಿ ತೊಗೋಬೇಕು. ಓಕೆ, ಇಲ್ಲಿ ಏನೋ ಅಂದರೆ ಅಲ್ಲಿ ಆಡಿಯನ್ಸ್ ಕೂಡ ಚಪ್ಪಾಳೆ ತಟ್ತಾ ಇರ್ತಾರೆ. ಯಾರ ವಿಚಾರ ಬಂದಾಗ ಚಪ್ಪಾಳೆ ತಟ್ತಾರೆ, ಯಾರ ಹತ್ರ ಮಾತಾಡಿದಾಗ ಚಪ್ಪಾಳೆ ಓ ಇವ್ರು ಹೈಲೈಟ್ ಆಗ್ತಿದ್ದಾರೆ ಈ ವಾರ, ಓ ಈ ವಿಷಯಕ್ಕೆ ತುಂಬ ರಿಯಾಕ್ಷನ್ ಬರ್ತಿದೆ, ಓ ಒಂದು ಕ್ಲೂ. ಆ ಕ್ಲೂನ ಹಿಡ್ಕೊಂಡು ನಿಮ್ಮ ಆಟನ ಬೆಟರ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಕೊನೆಯದಾಗಿ
ನೆಕ್ಸ್ಟ್ ಯಾವ ಯಾವ ಪ್ರಾಜೆಕ್ಟ್ಸ್ ಲೈನ್ ಅಪ್ ಆಗಿವೆ ಅಶ್ವಿನಿ ಅವ್ರದ್ದು? ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ 3 ತಿಂಗಳು ಇರಬೇಕಾದವಳು 3 ವಾರಕ್ಕೆ ಬಂದಿದ್ದೀನಿ. ಸೊ ಹಾಗಾಗಿ ಇಟ್ ಈಸ್ ಅ ಶಾಕರ್ ನನಗೂ ಕೂಡ. ವೆರಿ ಅನ್ಎಕ್ಸ್ಪೆಕ್ಟೆಡ್. ನಂಗೆ ಐಡಿಯಾನೂ ಇರಲಿಲ್ಲ ನಾನು ಇಷ್ಟು ಬೇಗ ಬರ್ತೀನಿ ಅಂತ. ಸೊ ಸಡನ್ಲಿ ಇದಾಗಿರೋದ್ರಿಂದ ನಾನು ಈಗಷ್ಟೇ ಬಂದಿರೋದ್ರಿಂದ ಅದನ್ನು ಪ್ರೋಸೆಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಬೇಕು. ಆ್ಯಂಡ್ ಅಬೌಟ್ ದ ಪ್ರಾಜೆಕ್ಟ್ಸ್, ಡಿಸೆಂಬರ್ ಜಾನ್ವರಿ ತನಕ ವಿ ವರ್ ಕಮಿಟೆಡ್ ಟು ಬಿಗ್ ಬಾಸ್. ಆ್ಯಂಡ್ ನಮ್ಮದೇ ಒಂದಷ್ಟು ಅಗ್ರಿಮೆಂಟ್ಸ್ ಇರುತ್ತೆ ಚಾನಲ್ ಜೊತೆಗೆ. ಸೊ ಒಂದಷ್ಟು ತಿಂಗಳುಗಳ ಕಾಲ ನಾವು ಇದೇ ಚಾನಲ್ ಜೊತೆ ಕಂಟಿನ್ಯೂ ಆಗಬೇಕಾಗತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಐ ಆಮ್ ವರ್ಕಿಂಗ್ ವಿತ್ ಕಲರ್ಸ್ ಕನ್ನಡ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಔಟ್. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ಫರ್ದರ್ ಏನು ಕರಿಯರ್ ಇದೆ, ನೀವು ವೆರಿ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ನಿಮಗೆ. ಥ್ಯಾಂಕ್ ಯು. ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ತುಂಬ ತಾಳ್ಮೆಯಿಂದ ಕೂತಿದ್ರಿ, ಯಾಕಂದರೆ ನನ್ನ ಎನರ್ಜಿ ಫುಲ್ ಡ್ರೈ ಆಗಿದೆ ಇವತ್ತು. ಆದರೂ ಕೂಡ ಈ ಡಲ್ ಫೇಸ್ನೂ ಕೂಡ ಅರ್ಥ ಮಾಡಿಕೊಂಡು ಇಷ್ಟೊತ್ತು ನಗ್ನಗ್ತಾ ಕೂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದೆಷ್ಟು ನಟಿ ಅಶ್ವಿನಿ ಅವರ ಮಾತಾಗಿತ್ತು. ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಸಂದರ್ಶನ ಮತ್ತೊಮ್ಮೆ ನಿಮ್ಮ ಈ ಮೂಲಕ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.